ಮನೆಯಲ್ಲೋ ಬೇಡಿದೆ 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 ಭಕ್ತಿಯಿಲ್ಲದ ಬಡವನಾನಯ್ಯ ಭಕ್ತಿಯಿಲ್ಲದ ಬಡವನಾನಯ್ಯ ಕೈಯನ ಮನೆಯಲ್ಲೋ ಕೈಯನ ಮನೆಯಲ್ಲೋ ಬೇಡಿದೆ 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 ಇಲ್ಲದ ಬಡವನಯ್ಯ ನಾನಯ್ಯ ಭಕ್ತಿಯಿಲ್ಲದ ಬಡವನಯ್ಯ ನಾನಯ್ಯ ಭಕ್ತಿಯಿಲ್ಲದ ಬಡವನಯ್ಯ ಕೈಯನ ಮನೆಯಲ್ಲೋ ಕೈಯನ ಮನೆಯಲ್ಲೋ ಬೇಡಿದೆ 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 ಇಲ್ಲದ ಬಡವನಯ್ಯ ನಾನಯ್ಯ ಚೆನ್ನಯ್ಯನ ಮನೆಯಲ್ಲೋ ಚೆನ್ನಯ್ಯನ ಮನೆಯಲ್ಲೋ ಬೇಡಿದೆ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೋ ಬೇಡಿದೆ ಬೇಡಿದೆ ದಾಸಯ್ಯನ ಮನೆಯಲ್ಲೋ ಬೇಡಿದೆ 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 ಎಲ್ಲ ಪುರಾತರು ನೆರೆದು ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷೆಯ ನೀಡಿದರೆ ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷೆಯ ನೀಡಿದರೆ ಎನ್ನ ಪಾತ್ರೆ ತುಂಬಿತ್ತು ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಭಕ್ತಿಯಿಲ್ಲದ ಬಡವನಾನಯ್ಯ ಕೈಯನ ಮನೆಯಲ್ಲೋ ಬೇಡಿದೆ ಬೇಡಿದೆ
मंगलम जय नमः पार्वती पते शिवर हर महादेव। ಲಿಂಕ್ ಕಳಿಸ್ರಂಗ ಎಂ ಚಂದ್ರಮೌಳಿ ಫೇಸ್ಬುಕ್ ಯೂಟ್ಯೂಬ್ ನಾಳೆ ಅಪ್ಲೋಡ್ ಹಾಕೋಕೆ ಫೇಸ್ಬುಕ್ ಎಸ್ ಚಂದ್ರಮೌಳಿ ಚೆಕ್ ಮಾಡಿ ಅಲ್ಲ ಲಿಂಕ್ ಗ್ರೂಪ್ನ ಶೇರ್ ಮಾಡೋಕ್ಕಷ್ಟೇ. ಹೌದು ಕರೆಕ್ಟ್ ಮಾಡಿರೋ ಎಲ್ಲ ನೋಡ್ತಾರೆ. ಅದು ಶೇರ್ ಮಾಡಿ ಇನ್ನು ಟೈಪ್ ಮಾಡುವಾಗ ಮಾಡಿಲ್ಲ ನೀವು ಮಾಡಿರಿ ಮಾಡಿದ್ರೆ ಶೇರ್ ಇಲ್ಲ ಇದು ಶೇರ್ ಫೇಸ್ಬುಕ್ ಹೋಗ್ಬೋದು ಫೇಸ್ಬುಕ್ ಗ್ರೂಪಲ್ಲಿ ಇದ್ದೀರಾ? ಇಲ್ಲ ಫೇಸ್ಬುಕ್ ಆಗಿದೆ ಇದು ವಾಟ್ಸಪ್ ಅಲ್ಲ ಫೇಸ್ಬುಕ್ ಇಲ್ಲ ಅನ್ಸುತ್ತೆ. ಮತ್ತೆ ಇಲ್ಲಾಂದ್ರೆ ಬರೋದಲ್ಲ ಅದು ನೀವು ಮಾಡಿಕೊಟ್ಟಿದ್ದಲ್ಲ ಅದು ಅಷ್ಟೇ ಹಂಗೆ ಹೇಳ್ತಾ ಆಯ್ತಣ್ಣ ಫೇಸ್ಬುಕ್ ಇನ್ಸ್ಟಾಲ್ ಮಾಡೋದು ಇಲ್ಲ ಒಟ್ಟು ನೀವು ಪಕ್ಕ ಕೇಳ್ಕೊಂತ ನೀವು ಇದು ಮಾಡಿದ್ರೆ ದೊಡ್ಡ ಮತ್ತೆ ಕೇಳಿದೆ ಫೇಸ್ಬುಕ್ ಇದ್ರೆ ಬರ್ತದೆ ಇಲ್ಲಾಂದ್ರೆ ಇಲ್ಲ ಅದೇನೋ ನೀವು ಮಾಡಿಕೊಟ್ಟು ನಾಶ ಮಾಡಿದ್ದೆ ಅದಕ್ಕೆ
ಫೇಸ್ಬುಕ್ ಇನ್ನು ಬೇಕಿರೋದಿಲ್ಲ, ಇಲ್ಲಿ ಬಂದಾಗ ಅದು ಇದಾಗುತ್ತೆ. ಇದು ವಿಡಿಯೋ ಇದು ಸಂಬಂಧ ಇಲ್ಲ. ಫೇಸ್ಬುಕ್ ಬೇರೆ ಬರುತ್ತೆ, ನನಗೆ ಅದು ಫೇಸ್ಬುಕ್ ಹಿಂಗೆ ಮಾಡಿದ್ರೆ ನನಗೆ ಅದು ಆಟೋಮೆಟಿಕಾಗಿ ಅರ್ಥ ಆಗ್ತದೆ. ಹಿಂಗೆ ಮಾಡ್ಕೊಂಡು ನಾನು ನಡೆಯುವಂಥ ಹಿಂಗೆ ಮಾಡೋದ್ರ ಮೇಲೆ ನನಗೆ ಫೇಸ್ಬುಕ್ನಾಗ ಅದು ಇದು ಹೆಚ್ಚಿರೋದು ಯೂಟ್ಯೂಬ್ ಇಲ್ಲ ನಾನು ಮಾಡ್ಕೊಡ್ತೀನಿ. ಸುಮ್ಮನೆ ಮಾಮೂಲಿ ಮಾಡಿದ್ರೆ ಸಾಕು. ಫೇಸ್ಬುಕ್ನಾಗ ಹೋಗಿ ಅದು ಎಲ್ಲ ಅಲ್ಲ ಅದ್ರ ಹೋದ್ರೆ ಬರೋದಿಲ್ಲ ಅಂದ್ರೆ ಬರೋದು. ಅದಕ್ಕೆ ಒಟ್ಟು ಮಾಡಿಕೊಟ್ಟಿದ್ರೆ ನೀವು ಸಂತೋಷ. ನೀವು ಆಟೋಮೆಟಿಕ್ ಯೂಟ್ಯೂಬ್ ಅಪ್ಲೋಡ್ ಇಟ್ಟಿರಾ? ಇದು ರೆಕಾರ್ಡ್ ಆದ್ಮೇಲೆ ಮನೆಗೆ ಹೋಗಿ ಅಪ್ಲೋಡ್ ಮಾಡ್ತೀರಾ? ಮತ್ತೆ ಡೌನ್ಲೋಡ್ ಮಾಡ್ಕೋ. ಆ್ಯಕ್ಚುಲಿ ಇದು ಯೂಟ್ಯೂಬ್ಗೆ ಎದಕ್ಕೆ ಅಪ್ಲೋಡ್ ಮಾಡಲ್ಲ ಅಂದರೆ ಸಿಗ್ನಲ್ಸ್ ಇದು ಮಾಡೋದು. ವೈಫೈ ಇದೆ. ಇವಾಗ ನೀವು ಫೇಸ್ಬುಕ್ ಅಕೌಂಟ್ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀರಾ? ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಹಿಂದೂ ಸಂಸ್ಕೃತಿ ನಾಟಕದಾಯ್ತು ಬರೀ ಸಾಂಗ್ಗಳು. ಹಾಂ ಇದೆ. ಓಕೆ ಅದೇ ಮೊನ್ನೆ ರಾಂಗ್ ಕಾಲ ಮಾಡಿ ಫುಲ್ ಕ್ಲಾರಿಟಿ ಇದೆ. ಅದು ದೊಡ್ಡ ಕ್ಯಾಮ್ರಾ ಇಟ್ಟು ತೆಗೆದಿದ್ದು. ಇದು ಮೊಬೈಲ್ ಅಲ್ಲ, ದೊಡ್ಡ ಕ್ಯಾಮ್ರಾ ಇಟ್ಟು ತೆಗೆದು. ಇವರು ಅದೇ ಲಿಂಕ್ ಕಳಿಸಿದೆ. ಅದ್ರಾಗೆ ಹಾಕಿತ್ತು. ಇಲ್ಲಿದೆ ಹಾಂ ಅದೇ ಇದೆ. ಸೇಮ್ ಹಾಂ ಬಂದರೆ ಇಲ್ಲ ಹಿಂದೂ ಸಂಸ್ಕೃತಿ ಭಾರತ. ಹಿಂದೂ ಸಂಸ್ಕೃತಿ. ಹಾಂ ಅದೇ ಮೊನ್ನೆ ಇವರು ಅವ್ರು JM ಬಸವರಾಜ್ ಕಳಿಸಿದ್ರು. ಹೌದೌದು. ಅವ್ರು ನಮಗೆ ಮಾವ ಆಗ್ಬೇಕು. ಹೌದ್ರಿ. ಅವ್ರ ಅಪ್ಪರು ನಮ್ಮ ತಂದೆಯವರು ನಾವು ಚಂದ್ರಶೇಖರ್ ಮಗ ರೀ. ಮೊದಲಿದ್ರಲ್ಲ ಆರಚಮಲ್ಲ ಮೊದಲಿದ್ರಲ್ಲ ತಂದೆ. ನೀವು ಇಲ್ಲಿ ಗೌರವಾಧ್ಯಕ್ಷರಿದ್ರು. ಹೌದೌದು. ಅವ್ರ ಮಗನ ಏನು ಮಾಡ್ತಾರೆ? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ. ಸೊ ನಾವೆಲ್ಲ ಮನೆ ಇಲ್ಲೇ ಐತಲ್ಲ, ಸೊ ಫಂಕ್ಷನಿಗೆ ಬರ್ತೀವಿ ಪಕ್ಕ. ಒಳ್ಳೇದು. ನಮ್ಮ ಮಗನೂ ಎಲ್ಲಿ ಮಾಡ್ತಾರೆ? ಚಿಕಾಗೋನಲ್ಲಿದ್ದಾರೆ. ಹೌದಾ? ಓಕೆ. ಎಷ್ಟು ವರ್ಷ ಆಯ್ತು? ಇವತ್ತು 40. ಹೌದಾ? ಓಕೆ. ನಾವು ಫ್ಲೋರಿಡಾದಲ್ಲಿದ್ವಿ. 7 ವರ್ಷ ಫ್ಲೋರಿಡಾದಲ್ಲಿದ್ದೆ ನಾನು. ಒಂದು ರೌಂಡ್ ಹೊಡ್ಕೊಂಡು ಬಂದ್ಬಿಟ್ರೆ. ಹಾಂ ಅಂದಲ್ಪ ಪಕ್ಕ ಇದ್ದ ಕ್ಲಿಯರ್. ನಾನು ಸೆಟ್ಲ್ ಆಗೋದೇನು ಇರಲಿಲ್ಲ ನಂದು. ಸೊ 7 ವರ್ಷ ನಂದೇನು H1B ಮುಗಿಸ್ಕೊಂಡು ಬಂದೆ ವಾಪಸ್. ಒಬ್ಬನೇ ಮಗ, 3 ಅಕ್ಕಂದ್ರು. ಹೀಗಾಗಿ ಅದಕ್ಕೆ ಆಸೆ ಅಂತೂ ಕೊನೆ ಅಂತೂ ಇರೋಂಗಿಲ್ಲ ಅಲ್ಲೇ ಇದ್ರೆ. ಸೊ ಹಿಂಗಾಗಿ ನಾವೊಂದು ಫಿಕ್ಸ್ ಆಗಿದ್ವಿ ಎಷ್ಟೊತ್ತಾದರೂ ಸೆಟ್ಲ್ ಆಗೋದು ಬೇಡ ಅಂತ. ಹಂಗೆ ಬಂದಿದ್ದೆ. ಆ್ಯಕ್ಚುಲಿ ಅವಾಗ ಫೋನ್ ಮಾಡಿದಾಗ ಕೋಳೂರ್ ಹತ್ರ ಇದ್ರು. ರೋಡ್ ಸರಿಗಿಲ್ಲ, ಬರೋದು ಲೇಟ್ ಆಗುತ್ತೆ. ನಮ್ಮೂರು ಕ್ರಾಸ್ ಮಾಡೋಣ ಅಂತ ಹೇಳಿದ್ರು. ನಮ್ಮೂರಿಂದ 20 ನಿಮಿಷ ಬೇಕು. ಹೌದು, 25 ನಿಮಿಷ ಬೇಕು. ಈಸಿ ಇಲ್ಲ ರೋಡ್. ಈಗ ಇಲ್ಲಿಂದ ಈ ಕಡೆಯಿಂದ ಬರೋಕ್ಕೆ ಟೈಮು ಸರ್ಕಲ್ ಸಂಸ್ಕೃತಿ ಸಾಹಿತ್ಯ ನಮ್ಮ ಮಕ್ಕಳಲ್ಲಿ ಬೆಳೆಸಿಕೊಂಡು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಗಬೇಕಂತೇಳಿ ಮಕ್ಕಳ ಮೂಲಕ ಭಕ್ತರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಸ್ವಲ್ಪ ತಡವಾಗಿರ್ಬೋದು, ಆದರೆ ನಾಳೆಯಿಂದ ಕಡ್ಡಾಯವಾಗಿ 6 ಗಂಟೆಗೆ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಇಂಥ ಒಂದು ತಪಸ್ವಿಗಳ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಡಿತ್ ಶಶಿಧರ ಶಾಸ್ತ್ರಿಗಳು 8 ವರ್ಷಗಳಿಂದ ಈ ಬಸವೇಶ್ವರ ನಗರದ ಸುತ್ತಮುತ್ತಲಿನ ಮತ್ತು ನಮ್ಮ ಬಳ್ಳಾರಿ ಗ್ರಾಮದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ತಾವು ಪ್ರವಚನವನ್ನ ಪ್ರಸ್ತುತವನ್ನ ಪಡಿಸಿದ್ದಾರೆ ಮತ್ತು ನಮ್ಮ ಬಸವೇಶ್ವರ ನಗರದ ಎಲ್ಲರ ಹೃದಯ ಮನೆಗಳಲ್ಲಿ ಅವರು ಗೆದ್ದಿದ್ದಾರೆ. ಅವರ ಒಂದು ಸಾನ್ನಿಧ್ಯದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮ ನಾಳೆಯಿಂದ ಇವತ್ತು ಪ್ರಾರಂಭವಾಗ್ತಾ ಇದೆ. ಸ್ವಲ್ಪ ತಡವಾಗಿದೆ. ನಾಳೆಯಿಂದ ಕಡ್ಡಾಯವಾಗಿ ಎಲ್ಲ ಭಕ್ತರು ಈ ಒಂದು ವೇದಿಕೆಯ ಮುಂಭಾಗದಲ್ಲಿ 6ಕ್ಕೆ
ತಮ್ಮ ತಮ್ಮ ಆಸನಗಳಲ್ಲಿ ಕೂತ್ಕೊಂಡು ಈ ಒಂದು ಪ್ರವಚನಕ್ಕೆ ಪುನೀತರಾಗಬೇಕಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಸೇವಾ ಸಮಿತಿ ಪರವಾಗಿ ಹೇಳ್ಕೊಳ್ತಾ ಇದ್ದೇನೆ. ಸಂಗೀತ ಸೇವೆಯನ್ನ ಮುಂದುವರಿಸಬೇಕಂತೇಳಿ ಹೇಳ್ಕೊಳ್ತಾ ಇದ್ದಾನೆ. ಅಲ್ಲ ಇನ್ನು ಬರೋ ರಾಜ್ಯ ಲೇಟ್ ಅಂದ್ರೆ ಅಲ್ಲೇ ಇಟ್ಬಿಟ್ಟಿದ್ದೆ. ಇವಾಗ ಕಟ್ ಮಾಡಂಗಿಲ್ಲ, ಲೈವ್ 2 ಪಾರ್ಟ್ ಆಗುತ್ತೆ. ಹರನೇ ಶ್ರೀ ಗುರು ಸಿದ್ಧಲಿಂಗ ಪಾರ ನಮ್ಮ ಮನೆಗೆ ಗುರುವೇ ಸಿದ್ಧಲಿಂಗೇಶ ಬಾರೋ ಗುರುವೇ ಸಿದ್ಧಲಿಂಗೇಶ ಬಾರಯ್ಯ ಹರನೇ ಗುರುವೇ ಸಿದ್ಧಲಿಂಗೇಶ ಬಾರಯ್ಯ ನಮ್ಮ ಮನೆಗೆ ಗುರುವೇ ಸಿದ್ಧಲಿಂಗೇಶ ಹರನೇ ಗುರುವೇ. ಗುಡಿ ಒಳಗೆ ಹೋಗ್ತಾರಲ್ಲ, ಸ್ವಲ್ಪ ಜಲ್ದಿ ಹೋಗ್ತಾಯ್ತು. ಬಾರಯ್ಯ ನಮ್ಮ ಮನೆಗೆ ಗುರುವೇ ಸಿದ್ಧಲಿಂಗೇಶ ಬಾರಯ್ಯ ನಮ್ಮ ಮನೆಗೆ ಬೇಗನೆ ನೀ ಬಂದು ದರ್ಶನವ ನೀಡಿ ಬೇಗನೆ ನೀ ಬಂದು ದರ್ಶನವ ನೀಡಿ ಕರುಣಿಸಿ ಕಾಯಯ್ಯ ಗುರುವೇ ಸಿದ್ಧಲಿಂಗೇಶ ಗುರುವೇ ಗುರುವೇ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ನಮ್ಮ ಮನೆಗೆ ನೀ ಬಂದು ದರ್ಶನವ ನೀಡು ಪಾದ ಪೂಜೆ ಮಾಡುವೆ ಗುರುವೇ ಬಾರಯ್ಯ ನಮ್ಮ ಮನೆಗೆ ಗುರುವೇ ಹರನೇ ಸಿದ್ಧಲಿಂಗೇಶ ಯಾರು ಬರ್ತಾರೆ? ಬಾರಯ್ಯ ನಮ್ಮ ಮನೆಗೆ ಸಮಾವೇಶ ಹಣವಿರಲು ಭಕ್ತಿಯ ಮರತೆ ಹೆಣವಿರಲು ಎಲ್ಲ ಮರತೆ ಹಣವಿರಲು ಭಕ್ತಿಯ ಮರತೆ ಹಣವಿರಲು ಎಲ್ಲ ಮರತೆ ನಿನ್ನ ಸೇವೆ ಮಾಡದೆ ನನ್ನ ಟೀಮರ್ ಬರ್ತಾರ ಸಂಭವ ಯಾತ್ರೆ ಮಾಡ್ತಾರ ನಾಳೆ 1ನೇ ತಾರೀಕು ಮುಕ್ತಾಯ ಆಗುತ್ತೆ.
6 ನಾಳೆ 7 ಎಂಟೂರು ನಾಳೆಗೆ ನಾಳೆ 31 ಒಂದು ಕ್ಲಾಸ್ 1ನೇ ತಾರೀಕು ಎಂಟೂರು ಖಾಲಿ ಐತಲ್ಲ ಹಾಂ ಫೋನ್ ಮಾಡಿ ತಂದೆ ತಾಯಿ ಯಾರೂ ಇಲ್ಲ, ಒಂದು ಬಳಗವು ಮೊದಲೇ ಇಲ್ಲ. ತಂದೆ ತಾಯಿ ಯಾರೂ ಇಲ್ಲ, ಬಂಧು ಬಳಗವು ಮೊದಲೇ ಇಲ್ಲ. ನಿನವರನ್ನು ಯಾರಿಲ್ಲ ಈ ಜಗದಿ, ನಿನವರನ್ನು ಯಾರಿಲ್ಲ ಈ ಜಗದಿ. ಬೇಗನೆ ಬಂದು ದರ್ಶನವ ನೀಡಿ, ಬೇಗನೆ ಬಂದು ದರ್ಶನವ ನೀಡಿ. ಕಾಯಯ್ಯ ಗುರುವೇ, ಸಿದ್ಧಲಿಂಗೇಶ ಸಿದ್ಧಲಿಂಗೇಶ ಸಿದ್ಧಲಿಂಗೇಶ, ಬಾರಯ್ಯ ನಮ್ಮ ಮನೆಗೆ, ಬಾರಯ್ಯ ನಮ್ಮ ಮನೆಗೆ. ಬೇಗನೆ ನೀ ಬಂದು ದರ್ಶನವ ನೀಡಿ, ಬೇಗನೆ ನೀ ಬಂದು ದರ್ಶನವ ನೀಡಿ. ಶ್ರೀಮಂಗಲಂ ಜಯ ಮಾ ಪಾರ್ವತಿ ಪರಮೇಶ್ವರ. ಶ್ರೀ ಮತ್ತು ಉಜ್ಜಯಿನಿ ಸದ್ಧರ್ಮ ಸುವಾಸನಾಧೀಶ್ವರ ಶ್ರೀ 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 18 ಜಗದ್ಗುರು ಲಿಂಗೈಕ ಮಹಾತಪಸ್ವಿ ಕಂಬುದಿಯಲ್ಲಿ ಶ್ರೀಗಳ ಸಮಸ್ತವಾದ 4ನೇ ವರ್ಷದ ಅನುಷ್ಠಾನ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರ 90ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ನಡೆಸಿಕೊಳ್ಳುವಂತಹ ಸಾನ್ನಿಧ್ಯವನ್ನು ವಹಿಸುವಂತಹ ಉದ್ಘಾಟಕರಾಗಿದ್ದ ಶ್ರೀ ಶರಸ್ತ್ರ ಪ್ರೇಮಿ ಒಮ್ಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಎಮ್ಮಿನವರು ಆಗಮಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ಅವ್ರನ್ನ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ. ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶಾಂತಿ ಸೌಹಾರ್ದ ಸರ್ವರಿಗಾಗಲಿ ಅನ್ನುತ್ತಾ ಈ ಒಂದು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಷಡಸ್ಥಲ ಬ್ರಹ್ಮ ಮಹಾದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಎಮ್ಮಿನವರು. ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಆಸನಗಳಲ್ಲೇ ಆಸೀನರಾಗಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ. ಶ್ರೀ ಮತ್ತು ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 18 ಜಗದ್ಗುರು ಲಿಂಗೈಕ ಮಹಾತಪಸ್ವಿ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರ ಈ ಒಂದು ಪುರಾಣ ಉದ್ಘಾಟಕರಾಗಿ ಶ್ರೀ ಷಡಸ್ಥಲ ಬ್ರಹ್ಮಿ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಎಮ್ಮಿನವರು ಇವರಿಗೆ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಸೇವಾ ಸಮಿತಿ ಬಸವೇಶ್ವರ ನಗರ ಬಳ್ಳಾರಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಜಗದ್ಗುರುಗಳನ್ನ ಈ ಒಂದು ಸನ್ಮಾನಿಸಬೇಕಂತೇಳಿ ಮಾಲಾರ್ಪಣೆ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ 22ನೇ ವಾರ್ಡಿನ ಬಳ್ಳಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸುರೇಖ ಮಲ್ಲನಗೌಡರು ಕೂಡ ವೇದಿಕೆಗೆ ಬರಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.
ಧರ್ಮಸ್ಥಳ ಬ್ರಹ್ಮಿ ವಾಮದೇವ ಮಹಂತ ಶಿವಾಚಾರ್ಯ ಸ್ವಾಮಿಗಳಿಗೆ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆಹಾರ ಇಲಾಖೆ ನಿವೃತ್ತ ಆಹಾರ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಮತ್ತು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್.ಎಂ. ಷಡಾಕ್ಷರಯ್ಯನವರು ಮತ್ತು ಸೇವಾ ಸಮಿತಿಯ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಿಮ್ಮನಗೌಡರವರು, ಕೋಶಾಧಿಕಾರಿಗಳಾಗಿರ್ತಕ್ಕಂಥ ವೀರಭದ್ರಗೌಡರವರು ಮತ್ತು ಖಜಾಂಚಿಗಳಾಗಿರ್ತಕ್ಕಂಥ ವೀರಭದ್ರಗೌಡರವರು ಮತ್ತು ಮಹಾಪೌರರು, ಸಮಿತಿಯ ಈ ಒಂದು ಬಳ್ಳಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಸುರೇಖ ಮಲ್ಲನಗೌಡರು ಕೂಡ ಶ್ರೀಗಳಿಗೆ ಮಾಲಾರ್ಪಣೆಯನ್ನು ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಶಿಷ್ಯರಾಗಿರ್ತಕ್ಕಂಥ ಮಲ್ಲನಗೌಡರು, ಶ್ರೀಮತಿ ಸುರೇಖಾ ಮಲ್ಲನಗೌಡರು ಇವರಿಗೂ ಕೂಡ ಶ್ರೀಮತಿ ಸುಮಾರೆಡ್ಡಿ ಮಲ್ಲನಗೌಡರು ಈ ವೇದಿಕೆಗೆ ಬರಬೇಕಂತ ಸುಮಾರೆಡ್ಡಿ ಅವರು ನಮಸ್ಕಾರ ನಮಸ್ಕಾರ. ಇಲ್ಲ ಸಂಗಮೇಶ್ವರ ಬಿಡಿ ಪುರಾಣ. ಹೌದೌದು. ಆಯ್ತು ಆಯ್ತು. ಎಷ್ಟು ಬೇಕು? ಆಯ್ತು, ಕೊಡ್ತೇನೆ ಕೊಡ್ತೇನೆ. ನಾಳೆ ಬೆಳಿಗ್ಗೆ ಬರ್ರಿ ಬರ್ರಿ. ಹೌದು ಕೊಡ್ತೇನೆ ಅವತ್ತು. ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್.ಎಂ. ಷಡಾಕ್ಷರಯ್ಯ ಸ್ವಾಮಿ ಇವರು ಪ್ರಾಸ್ತಾವಿಕವಾಗಿ 2 ನುಡಿಗಳನ್ನು 2 ನಿಮಿಷಗಳಲ್ಲಿ ಮೂರೈಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಶ್ರೀ ಗುರುವೇ, ಸತ್ಕ್ರಿಯೆ ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಳವನಿತ್ತು, ರಾಗದಿಂಬಿಯ ಕೃಪೆಯ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಸ್ಥಳೀಯ ಅಧಿದೈವತೆ ಸಂಗಮೇಶ್ವರನಲ್ಲಿ ಅಣಿಮಣಿದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರಿಗೆ ಮತ್ತು ಅಕ್ಕ ತಂಗಿಯರಿಗೆ ಹಾಗೂ ಹಿರಿಯರಿಗೆ, ಹಿರಿಯ ನಾಗರಿಕರಿಗೆ ಈ ಸಭಾ ವತಿಯಿಂದ ಪ್ರಥಮವಾಗಿ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ನಿರೂಪಕರು 3 ನಿಮಿಷದಲ್ಲೇ ಮುಗಿಸು ಅಂತ ಹೇಳಿದ್ದಾರೆ. ಈಗಾಗಲೇ ನಿರೂಪಕರು ಯಾವ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಕಾರ್ಯಕ್ರಮ ಶ್ರೀ ಸಿದ್ದಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ದಿನಾಂಕ ಇವತ್ತು 30/12/25ರಿಂದ 9/1/26ರವರೆಗೆ ಸುಮಾರು 11 ದಿವಸಗಳ ಕಾರ್ಯ, ಈ ಒಂದು ಧರ್ಮ ಕಾರ್ಯ, ಈ ಪುರಾಣ ಕಾರ್ಯಕ್ರಮ ನಡೀತಿದೆ. ದಯವಿಟ್ಟು ಈ ಧರ್ಮ ಕಾರ್ಯದಲ್ಲಿ ಎಲ್ಲರೂ ಸಕ್ರಿಯವಾಗಿ, ನಾನು ಕೇಳ್ತಾ ಇರೋದು, ಸಕ್ರಿಯವಾಗಿ ಭಾಗವಹಿಸಿದರೆ ಇದೇ ಜನ್ಮ ನಿಮಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಉಜ್ಜಿನ ಭಗವತ್ಪಾದರೆ ಹೇಳಿದರು. ಯಾಕೆ ನಾವು ಈ ಪುರಾಣ ಹಮ್ಮಿಕೊಂಡಿದ್ವಿ ಅಂತಂದ್ರೆ, ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಏನು ಈ ಬ್ಯಾನರ್ನಲ್ಲಿ ಫೋಟೋ ಇದೆಯಲ್ಲ, ಅವರೇ ಜಗದ್ಗುರುಗಳು. ಲಿಂಗೈಕ ಮಹಾತಪಸ್ವಿ ಸಿದ್ದಲಿಂಗ ಶಿವಾಚಾರ್ಯ ಭಗವತ್ಪಾದರು ಇವರು ಬುಕ್ಕಾಂಬುದಿಯಲ್ಲಿ ನೂರು ವರ್ಷಗಳ ಹಿಂದೆ ಅನುಷ್ಠಾನ ಮಾಡಿದ್ರು. ಅದರ ಪ್ರಯುಕ್ತವಾಗಿ ಈ ಒಂದು 90ನೇ ವರ್ಷದ ಪುಣ್ಯಾರಾಧನೆಯ ಒಂದು ಉದ್ದೇಶಕ್ಕಾಗಿ ಆ ಪುಣ್ಯಾರಾಧನೆ ಬಂತು. ಅವರು 100 ವರ್ಷ ತಪಸ್ಸು ಮಾಡಿದ ಅನುಷ್ಠಾನದ 2 ಅಂಶಗಳನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಂತ ಉಜ್ಜಯಿನಿ ಜಗತ್ಪಾದರು, ನಮ್ಮ ಇಲ್ಲಿ ವಾಮದೇವ ಶಿವಾಚಾರ್ಯರು, ಅವರಿಗೂ ಕೂಡ ಅರಿಕೆ ಮಾಡಿದ್ವಿ. ಎಲ್ಲ
ಎಲ್ಲ ಮಾಡ್ರಿ. ಈ ಸರಿ 100 ವರ್ಷ ಆಗಿದೆ, ಅದು ಮಾಡಿದ್ರೆ ಈ ಬಳ್ಳಾರಿ ಜನರಿಗೆ ಪುಣ್ಯ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ. ಅದಕ್ಕೆ ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾಳೆಯಿಂದ, ಇವತ್ತೇನು ಅಲ್ಲಿಪುರ ಮಹಾದೇವ ಜಾತ್ರೆ ಇರೋದ್ರಿಂದ ಜನರು ಕಮ್ಮಿ ಇದ್ದಾರೆ. ನಾಳೆಯಿಂದ ಏನಿದೆಯಲ್ಲ ಈ ಪುರಾಣ ಇವತ್ತು ಉದ್ಘಾಟನೆ ಆಗ್ತದೆ. ನಾಳೆಯಿಂದ ಎಲ್ಲಾ ತಾಯಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಈ ಒಂದು ಸ್ವಾಗತ, ಈ ನಿಮಗೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಶಶಿಧರ ಶಾಸ್ತ್ರಿಗಳು ಈ ಒಂದು ಸುಮಾರು 10, 15, 20 ಸಾರಿ ಈ ಒಂದು ಪುರಾಣವನ್ನು ಹೇಳಿದರೆ ಯಾವುದೇ ಒಂದು ಪವಾಡವನ್ನು ಕೂಡ ಬಿಡದೆ ಈ ಸತಿ ನಿಮಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಆ ಪವಾಡಗಳು ಯಾವ ರೀತಿಯಾಗಿ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳು ಅದ್ರ ಬಗ್ಗೆ ನಿಮಗೆ ಈ ಸರಿ ಮನನವಾಗುವಂತೆ ಹೇಳ್ತಾರೆ. ಅದೇ ರೀತಿ ನಡೆಕೊಟ್ರೆ ಇದೇ ಜನ್ಮ ಕಡೆ ಸಾಕು. ಅದೇ ರೀತಿಯಾಗಿ ಸಂಗೀತ ಸಾಬ್ ಶ್ರೀ ಶರಣಕುಮಾರ್ ಅವರು ಮತ್ತು ಚಿಂತೆ, ಆಮೇಲೆ ತಬಲಾ ವಾದಕರು ಮಲ್ಲಿಕಾರ್ಜುನ ಹೊಸೂರು, ಇವರಿಬ್ರು ಮಾತ್ರ ಚೇಂಜ್ ಆಗಿದ್ದಾರೆ. ಇವರು ಕೂಡ ಈಗ ಇಷ್ಟೊತ್ತು ಅವರು ಹಾಡಿರ್ತಕ್ಕಂಥ ವಿಚಾರ ಕೇಳಿದ್ರಿ. ಇನ್ನ ಯಾವ ರೀತಿ ಹಾಡಬೇಕಂತಕ್ಕಂಥ ಏನಾದರೂ ನೀವು ಸೂಚನೆ ಕೊಟ್ರೆ ಆ ಸೂಚನೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಡೆದು ಬಂದಿರತಕ್ಕಂಥ ದೇವರು ಯಾರಪ್ಪ, ಇಂದಿನ ಸುಮಾರು ನಾನು ಇಲ್ಲಿ ಅಧ್ಯಕ್ಷರಾಗಿ 11 ವರ್ಷ ಆಯ್ತು. 11 ವರ್ಷದಿಂದ 1 ವರ್ಷ ಮಾತ್ರ ನಮ್ಮ ಎಮ್ಮೆನೂರು ಶ್ರೀಗಳವರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಪ್ಪಿಸಿದ್ದಾರೆ. ಅವ್ರು ಏನು ಶ್ರೀಶೈಲ ಕಾರ್ಯಕ್ರಮಕ್ಕೆ ಹೋಗಿದ್ರು, ಬರಕ್ಕಾಗಿಲ್ಲ. ಅದು ಪ್ರತಿ ವರ್ಷ ಅವ್ರು ಉದ್ಘಾಟನೆ ಮಾಡಿದರೆ ಎಲ್ಲಾ ರೀತಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಂದು ಕೊರತೆ ಇಲ್ಲದೆ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರ ಸಹಕಾರ ಇದೆ, ಅವರ ಆಶೀರ್ವಾದ ಇದೆ. ಅದಕ್ಕೆ ಹೇಳ್ತೀನಿ, ಗುರುವೇ ಭಕ್ತರ ಕಲ್ಪ ತರವೇ ಸಜ್ಜನ ಮನೋಹರವೇ, ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ, ನೀ ನನಗೆ ಕೃಪೆಯಾಗ. ಈ ಒಂದು ಸಭೆಗೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಷಟ್ಸಲ ಬ್ರಹ್ಮಿಗಳು, ಆಧ್ಯಾತ್ಮ ಜೀವಿಗಳು, ಅವರು ಭಾಷಣ ಕೇಳ್ಬಿಟ್ರೆ ಸಾಕು, ಸುಮಾರು ಎಷ್ಟೋ ದಿವಸಗಳು ಮರೀಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಧರ್ಮದ ಸಾರವನ್ನು ಅತಿ ಸೂಕ್ಷ್ಮವಾಗಿ ತಿಳ್ಕೊಂಡು ಜನರಿಗೆ ತಲುಪಿಸ್ತಕ್ಕಂಥ ಧರ್ಮ ಕಾರ್ಯವನ್ನು ಮಾಡ್ಕೊಂತ ಬಂದಿದ್ದಾರೆ. ಅನೇಕ ಧರ್ಮ ಕಾರ್ಯಗಳನ್ನು, ಅನೇಕ ವಚನಗಳನ್ನು ಕೂಡ ಬರೆದಿದ್ದಾರೆ. ಅವರ ವಚನಗಳನ್ನು ಕೂಡ ಅವರ ಒಂದು ಈ ಉದ್ಘಾಟನಾ ನುಡಿಗಳಲ್ಲಿ ಹೇಳ್ತಾರೆ, ನೀವು ಕೇಳಿ. ಅಂತಹ ಷಟ್ಸಲ ಬ್ರಹ್ಮಿ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳವರು ಎಮ್ಮೆನೂರು ತ್ರಿಕಾಲ ಪೂಜಾ ನಿಷ್ಠರು, ತ್ರಿಕಾಲ ಜ್ಞಾನಿಗಳು, ತ್ರಿಕಾಲ ಶ್ರುತಿ ಉಳ್ಳವರು. ಅಂತವರಿಂದ ಈ ಒಂದು ಪುರಾಣ ಉದ್ಘಾಟನೆ ಆಗ್ತದೆ. ಅವರು ದಯವಿಟ್ಟು ಈ ಒಂದು ನಮ್ಮ ಪುರಾಣದ ಮಹಾಶಯ ಯಾರಂದ್ರೆ ಇವರೇ ಉಜ್ಜಯಿನಿ ಜಗದ್ಗುರುಗಳ ಪುರಾಣ ನಮ್ದು. ಆ ಜಗದ್ಗುರುಗಳ ಪುರಾಣವನ್ನು ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಈ ಅಮೃತ ಹಸ್ತಕ್ಕೆ ಎಲ್ಲರೂ ನಮ್ಮ ಬಸವೇಶ್ವರಲ್ಲಿರ್ತಕ್ಕಂಥ ಹಿರಿಯರು, ನಮ್ಮ ಡಾಕ್ಟರ್ ಹಿರಿಯಪ್ಪರು ಬಂದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ನೆಕ್ಸ್ಟ್ ಈ ಒಂದು ನಮ್ಮ ಬಸವರಾಜ್, ಹಾವನಾಳ್ ಬಸವರಾಜ್ ಅವರು ವೇದಿಕೆಗೆ ಬರಬೇಕು. ಇಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಇನ್ನೊಬ್ಬ ಸೇಯರಾಗಿರುವಂತ ಪಂಚಾಕ್ಷರಿ ಅವರು, ಪ್ರಭು ಅವರು, ಆಮೇಲೆ ಷಡಾಕ್ಷರಿ ಗೌಡರು, ಉಬ್ಬುಳಗಂಡಿ ಬಸಪ್ಪನವರು, ಯಜಮಾನರು, ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಅವರಲ್ಲಿ ನಾನು ವಿನಂತಿಸಿಕೊಂಡು. ಓಂ ಅಸತೋ ಮಾ ಸತ್ಯಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಹೇಳ್ತಾ
ಈ ಒಂದು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಷಡಸ್ಥಲ ಬ್ರಹ್ಮಿ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳ ಒಂದು ಪಾದಗಳಲ್ಲಿ ನಮಸ್ಕರಿಸುತ್ತಾ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲಾ ಸೇವಾ ಸಮಿತಿಯ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಅವರಿಗೂ ಕೂಡ ನಾನು ಈ ಒಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಒಂದು ನಿಮಿಷ ಇಂದಿನಿಂದ ಜಗದ್ಗುರುಗಳವರ ಒಂದು ಪುರಾಣ ಪ್ರವಚನವನ್ನ ಚಂದ್ರಮೌಳಿ ಸರ್ ಅವರು ಬಸವೇಶ್ವರನಗರ ಅವರು ಲೈವ್ ಮುಖಾಂತರ ಈ ಒಂದು ಪ್ರವಚನವನ್ನ ನಿರ್ವಹಿಸಿಕೊಳ್ಳಿದ್ದಾರೆ. ನೀವು ಅಕಸ್ಮಾತ್ ಆಗಿ ಏನಾದರೂ ತಪ್ಪಿದ್ರೆ ನೀವು ಲೈವ್ ನಲ್ಲಿ ದಿನ ನೋಡಬಹುದು. ಈ ದಿನ ಏನಾದರೂ ಸ್ವಲ್ಪ ತಮ್ಮ ಕೆಲಸಗಳನ್ನ ಬದಿಗೊತ್ತಿ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಮಹಾ ತಪಸ್ವಿಗಳ ಒಂದು ಪುರಾಣ ಪ್ರವಚನವನ್ನು ಕೂಡ ಆಲಿಸಲಿಕ್ಕೆ ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಲಿಂಗೈಕ ಮಹಾತಪಸ್ವಿ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರವರು ಬುಕ್ಕಾಂಬೂದಿಯಲ್ಲಿ ಶ್ರೀಗಳು ತಪಸ್ಸು ಮಾಡಿ 100 ವರ್ಷದ ಅನುಷ್ಠಾನ ಹಾಗೂ 90ನೇ ವರ್ಷದ ಪುಣ್ಯಾರಾಧನೆಯ ಈ ಒಂದು ಸುಸಂದರ್ಭದಲ್ಲಿ ಲಿಂಗೈಕ ಮಹಾತಪಸ್ವಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರವರ ಮಹಾಪುರಾಣವನ್ನ ಪುರಾಣಕರು ಆಗಿರ್ತಕ್ಕಂಥ ಶ್ರೀ ಪಂಡಿತ್ ಶಶಿಧರಿ ಶಾಸ್ತ್ರಿಗಳು ಈಗ ಪ್ರಾರಂಭ ಮಾಡಲಿದ್ದಾರೆ. ಅದಕ್ಕೆ ಮುಂಚೆ ಭಗವತ್ಪಾದರ ಅವರ ಬಗ್ಗೆ ಶ್ರೀಗಳವರು ಒಂದು ಪ್ರಾರ್ಥನಾ ಗೀತೆಯನ್ನ ರಚನೆ ಮಾಡಿದ್ದಾರೆ. ಈ ದಿನ ಅವರು ತಮ್ಮ ನುಡಿಗಳಲ್ಲಿ ನುಡಿಸ್ತಾರೆ. ನಾಳೆ ತಮ್ಮೆಲ್ಲರಿಗೂ ಒಂದು ಜೆರಾಕ್ಸ್ ಪ್ರತಿಯನ್ನು ಕೊಡ್ತೇವೆ. ಅದರ ಜೊತೆಯಲ್ಲಿ ತಾವು ಸಹ ನಾಳೆಯಿಂದ ಈ ಒಂದು ಪ್ರಾರ್ಥನಾ ಗೀತೆಯನ್ನ ಆಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಈಗ ಪ್ರಾರ್ಥನಾ ಗೀತೆ ಪ್ರಾರಂಭ. सांबजय नमः पार्वतीपति श्रीमद् जगद्गुरु पंचाचार्य महाराज की श्रीमद् जगद्गुरु सिद्धलिंग राजदेशिकेन्द्र शिवाचार्य महाराज की संगमेश्वर महाराज की सांबजय नमः पार्वतीपति शिव हर महादेव. ನಿನ್ನನ್ನರಿಯದ ಕಾರಣ ಸುಖವೆಲ್ಲವೂ ದುಃಖವಾಗಿ ಕಾಣುತ್ತಿದೆ ನೋಡ. ಸರ್ವಂ ಬ್ರಹ್ಮವೆಂಬ ನಿನ್ನ ಶ್ರುತಿವಾಣಿಯು ಸತ್ಯವಾದರೆ ದುಃಖವಿಲ್ಲದೆ. ಆನಂದಂ ಬ್ರಹ್ಮ ನೀನೇ ಬ್ರಹ್ಮ ಗುರುಕುಮಾರ ಪಂಚಾಕ್ಷರೀಶ್ವರ ಪ್ರಾತಸ್ಮರಣೀಯ ಸನಾತನ ವೀರಶೈವ ಧರ್ಮದ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಕಾರ್ಯಕ್ಕೆ ಕಾರಣೀಭೂತರಾಗಿರುವವರು ಗುರುಸ್ಥಲ ಪೀಠದ ಶಿವವಾಗಿ ಪರಮ ತಪಸ್ವಿಗಳಾಗಿ ಈ ನಾಡನ್ನ ಬೆಳಗಿರುವ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರ ಪವಿತ್ರವಾಗಿರುವಂಥ ಯೋಗ ಸಮಾಧಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಪಾದವನ್ನು ನೆನೆದು ಸಂಗಮೇಶನ ಸನ್ನಿಧಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಸಮಾಜದ ಸಂಜೀವಿನಿಯಾಗಿರುವ ಎನ್ನಪ್ಪ ಹಾನಗಲ್ಲ ಗುರುಕುಮಾರ ಮಹಾಶಿವಗಿಗಳವರನ್ನ, ಜ್ಞಾನಯೋಗಿ ಪಂಚಾಕ್ಷರ ಮಹಾಶಿವಗಿಗಳವರನ್ನ, ಉಸಿರಿನ ಬಡಿಯ ವಿದ್ಯಾ ಗುರುವರೇಣ್ಯ ಪದ್ಮಭೂಷಣ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಪವಿತ್ರ ಶ್ರೀಪಾದವನ್ನು ಮಸ್ತಕದ ಮೇಲೆ ಧರಿಸಿಕೊಂಡು ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಕರುಣಿಸಿರುವಂಥವರು ಕರುಣಾಮೂರ್ತಿಗಳು. ಆಶೀರ್ವಚನದಲ್ಲಿ ಪ್ರವಚನದಲ್ಲಿ
ನಿಷ್ಣಾಂತವಾಗಿ ಅಭೂತಪೂರ್ವಕವಾಗಿ ತಲಸ್ಪರ್ಶಿಯಾಗಿ ವಿಚಾರಧಾರೆಗಳನ್ನು ಭಕ್ತರ ಮನೋಕಾಯಂಗಳಿಗೆ ಆಶೀರ್ವದಿಸ್ತಾ ಇರುವಂಥವರು ಸಿಟಸ್ಥಲ ಬ್ರಹ್ಮ ವಾಮದೇವ ಶಿವಾಚಾರ್ಯ ಮಹಾಶಿವಲಿಗಳವರ ಪವಿತ್ರ ಪದತಲದಲ್ಲಿ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಭಕ್ತಿಯ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದ ಪ್ರತಿನಿತ್ಯ ಸಂಗೀತದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಈ ನಾಡಿನ ಪ್ರತಿಭಾನ್ವಿತ ಗಾಯಕರು, ಒಳ್ಳೆಯ ಹಾರ್ಮೋನಿಯಂ ಒಳಗೆ ಬಹಳ ವಿಶೇಷ ನುಡಿಸುವಂತ ಕಲೆಯನ್ನ ಕರಗತ ಮಾಡಿಕೊಂಡರು. ಅವ್ರ ಕಂಠಗೆಟ್ಟು ಚಲೋದೆ, ಕೈ ಬೆರಳು ಸಹಿತ ಒಂದು ದಿವಸ ಹಾರ್ಮೋನಿಯಂ ಸೋಲ ಕೇಳಬೇಕು ನೀವು. ಅವರು ಅಷ್ಟು ಅದ್ಭುತವಾಗಿ ಹಾರ್ಮೋನಿಯಂ ನುಡಿಸುವಂತ ಕೈ ಚಳಕ, ಸಂಗೀತಕ್ಕೆ ರಾಗ ಸಂಯೋಜನೆ ಮಾಡುವಂತ ಕಲೆಯನ್ನ ಅಳವಡಿಸಿಕೊಂಡಿರುವಂತ ಶ್ರೀ ಶರಣಕುಮಾರ್ ಗವಾಯಿಗಳು ಕೊತ್ತೂರು ಚಿಂತೆಯಲ್ಲಿ ಅವರಲ್ಲಿ ಶರಣುಗಳನ್ನು ಅರ್ಪಿಸಿ ಅವರ ಸಂಗೀತಕ್ಕೆ ಸತ್ತ ಒಂದು ಆಡಿನ ಚರ್ಮವನ್ನು ತಮ್ಮ ನುರಿತ ಹದಭರಿತವಾದ ಬೆರಳುಗಳಿಂದ ನುಡಿಸುವ ಜಾಣಮೆಯ ಕಲೆ ಕೌಶಲ್ಯವನ್ನು ಅಳವಡಿಸಿಕೊಂಡಿರುವಂತಹ ಶ್ರೀ ಮಲ್ಲಿಕಾರ್ಜುನ ಉಮಳಿ ಬಸವರವರಲ್ಲಿ ಸಹಿತ ಶರಣುಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದ ಎಲ್ಲ ಸೇವಾ ಸಮಿತಿಯವರಲ್ಲಿ ಈ ಕಾರ್ಯಕ್ರಮವನ್ನ ನಿಮಗೆಲ್ಲ ನೇರ ಪ್ರಸಾರವಾಗಿ ಸೇವಾ, ಒಂದು ಪೈಸೆನೂ ಅದಕ್ಕೆ ಯಾವುದೂ ಸಹಿತ ಅವರಿಲ್ಲ, ಸೇವಾನೇ ಅನ್ನೋ ಮನೋಭಾವವನ್ನ ನಮ್ಮ ಚಂದ್ರಮೌಳಿ ಸವರಲ್ಲಿ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನೀವು ಪ್ರಾರ್ಥನೆ ಗೀತೆಯನ್ನು ಅವ್ರು ಹಾಡ್ತಾರೆ, ನಾಳೆಗೆ ನಿಮಗೆ ಆ ಪ್ರಾರ್ಥನೆ ಗೀತೆಯನ್ನು ಕೊಡ್ತೇನೆ. ನಾನು ಕುಂತಿದ್ದೆ, ಬೆಳಗಿನ ಜಾವ ಲಿಂಗ ಪೂಜೆ ಮುಗಿಸ್ಕೊಂಡು ಕುಂತಿದ್ದೆ. ನಾನು ಈಗ ಸದ್ಯ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿ ಪುರಾಣವನ್ನು ಹೇಳೋದು ಪೀಠದಲ್ಲಿ 2 ಸಲ ಹೇಳಿದ್ದೇನೆ. 2007ನೇ ಇಸ್ವಿಯಲ್ಲಿ ಒಮ್ಮೆ ಹೇಳಿದ್ದೇನೆ, ಒಂದು ತಿಂಗಳ ಹಿಂದಿನ ಜಗದ್ಗುರು ಇದ್ದಾಗ. ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರಿದ್ದಾಗ 2021ನೇ ಇಸ್ವಿಯಲ್ಲಿ ಸಹಿತ ಒಂದು ತಿಂಗಳು ಹೇಳಿದ್ದೇನೆ. ಹಲವಾರು ಮಠಗಳಲ್ಲಿ 24 ಸಾರಿ ಹೇಳಿದ್ದೇನೆ, ಇಲ್ಲಿ ಹೇಳೋದು 25ನೇ ಸಾರಿ ನಂದಿದ್ದು. ಇದು ಮುಗಿದ ತಕ್ಷಣ ಮತ್ತೆ ಬಿಜಾಪುರ ಜಿಲ್ಲೆಯೊಳಗ ನಾಗ್ಠಾಣ ಅಂತ ಬರ್ತದಲ್ಲಿ, ಅಲ್ಲಿಯೂ ಸಹಿತ ಸನ್ನಿಧಿಯವರ ಪುರಾಣನೇ ಇದೆ. ಯೋಗ ನನ್ನದು 25 ಯಾಕೆ ನನಗೆ ಬಂತು ಯೋಗ ಅಂದ್ರೆ, ನಂದು ಪ್ರವಚನ ಹೇಳಕತ್ತಿ 25 ವರ್ಷ ನೋಡಿ ಅಂತ ಯೋಗದ ಸಿದ್ಧಲಿಂಗ ಸನ್ನಿಧಿ ಯೋಗ ರೀ. ಅದಕ್ಕೆ ನಾನು ಕುಂತ್ಕೊಂಡು ಹಿಂಗ ಒಂದು ಪೆನ್ ಹಿಡದೆ ಪ್ರಾರ್ಥನೆ ಗೀತೆಯನ್ನ ಪ್ರಾರ್ಥಿಸಿ ಒಂದು ಪ್ರಾರ್ಥನೆ ಗೀತೆಯನ್ನು ಬರದೆ ಆ ಗೀತೆಯನ್ನ ಇವತ್ತು ಅವ್ರು ಹಾಡ್ತಾರೆ. ನಾಳೆಗೆಲ್ಲ ಕರಪತ್ರ ತಮ್ಮ ಮುಂದೆ ಬರ್ತವೆ. ಎಲ್ಲರೂ ಒಂದು ಕ್ಷಣ ಅದನ್ನು ಕೇಳಿ ನಾಳೆ ಗೊತ್ತಾಗ್ತದೆ. ಗವಾಯಿಗಳು, ನಾವು ನೀವೆಲ್ಲ ಎಷ್ಟೊಕ್ಕತಿ ಸಾಧ್ಯವಾಗಿ ಇದನ್ನೇನು ಲಯಬದ್ಧವಾಗಿ ಹಾಡಬೇಕಂತೇನಿಲ್ಲ, ಶ್ರುತಿಬದ್ಧವಾಗಿ ಹಾಡಬೇಕಂತೇನಿಲ್ಲ, ಭಯಭಕ್ತಿಯಿಂದ ಹಾಡಿದರೆ ಸಾಕು, ಅದು ಜಗದ್ಗುರು ಸನ್ನಿಧಿಗೆ ಮುಟ್ತದೆ ಅನ್ನೋ ತಾವೆಲ್ಲ ತಿಳ್ಕೊಂಡು ಈಗ ಪ್ರಾರ್ಥನೆ ಗೀತೆಯನ್ನು ಹಾಡ್ತಾರೆ. ತಾವೆಲ್ಲ ಹಾಡೋದು. ವಿಶ್ವ ವಿಭೂತಿ ಅಭಿನವ, ವಿಶ್ವ ವಿಭೂತಿ ಅಭಿನವ, ತಾರುಕಗೆ ನಿಮಗೆ ಶರಣು. ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ. ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ. ನಮೋ ನಮಃ. ವಿಶ್ವ ವಿಭೂತಿ ಅಭಿನವ, ತಾರುಕಗೆ ನಿಮಗೆ ನಮೋ ನಮಃ. ವಿಶ್ವ ವಿಭೂತಿ ಅಭಿನವ, ತಾರುಕಗೆ ನಿಮಗೆ ನಮೋ ನಮಃ. ವಿಶ್ವ ವಿಭೂತಿ ಅಭಿನವ, ತಾರುಕಗೆ ನಿಮಗೆ ನಮೋ ನಮಃ. ಧರ್ಮ ಸೂರ್ಯ ಸಿದ್ಧಲಿಂಗ, ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ. ವಿಶ್ವ ವಿಭೂತಿ ಅಭಿನವ, ತಾರುಕಗೆ ನಿಮಗೆ ನಮೋ ನಮಃ. ಬಂಗಾರ
ವಿಶ್ವವಿಭೂತಿ ಅಭಿನವ ದಾರುಕಗೆ ನಿಮಗೆ ನಮೋ ನಮಃ. ಆಚಾರದ ಆಚಾರ್ಯ ಗುರುವರ್ಯ ನಮೋ ನಮಃ. ಜಗದ್ಗುರು ಜಗದಾಚಾರ್ಯ ಗುರುವೇ ನಮೋ ನಮಃ. ಆಚಾರದ ಆಚಾರ್ಯ ಗುರುವರ್ಯ ನಮೋ ನಮಃ. ಜಗದ್ಗುರು ಜಗದಾಚಾರ್ಯ ಗುರುವೇ ನಮೋ ನಮಃ. ಮಗ ತಪಸ್ವಿ ಜ್ಞಾನ ಸೂರ್ಯ ನಮೋ ನಮಃ. ಮಗ ತಪಸ್ವಿ ಜ್ಞಾನ ಸೂರ್ಯ ನಮೋ ನಮಃ. ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ನಮಃ. ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ನಮಃ. ವಿಶ್ವವಿಭೂತಿ ಅಭಿನವ ದಾರುಕಗೆ ನಿಮಗೆ ನಮೋ ನಮಃ. ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ. ಸರಳತೆಯ ಸಾಕಾರ ಮೂರ್ತಿ ನಮೋ ನಮಃ. ಮರುಳ ಸಿದ್ಧರ ಕೃಪಾ ಸಿಂಧುವೆ ನಮೋ ನಮಃ. ಸರಳತೆಯ ಸಾಕಾರ ಮೂರ್ತಿ ನಮೋ ನಮಃ. ಮರುಳ ಸಿದ್ಧರ ಕೃಪಾ ಸಿಂಧುವೆ ನಮೋ ನಮಃ. ಬಳ್ಳಾರಿ ಭಕ್ತರಿಗೊಲಿದ ಭಗವತ್ಪಾದರೇ ನಮೋ ನಮಃ. ಬಳ್ಳಾರಿ ಭಕ್ತರಿಗೊಲಿದ ಭಗವತ್ಪಾದರೇ ನಮೋ ನಮಃ. ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ನಮಃ. ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ನಮಃ. ವಿಶ್ವವಿಭೂತಿ ಅಭಿನವ ದಾರುಕಗೆ ನಿಮಗೆ ನಮೋ ನಮಃ. ನಮೋ ನಮಃ. ಅರುವಿಗೆ ಅರುವಾದ ಗುರುವೇ ನಮೋ ನಮಃ. ಸಾಧನೆಗೆ ಸಿದ್ಧಿ ಗೌರಿ ಶಂಕರ ನಮೋ ನಮಃ. ಅರುವಿಗೆ ಅರುವಾದ ಗುರುವೇ ನಮೋ ನಮಃ. ಸಾಧನೆಗೆ ಸಿದ್ಧಿ ಗೌರಿ ಶಂಕರ ನಮೋ ನಮಃ. ಕಂದ ಶಶಿಧರನ ಪೀಠದ ಜಗದ್ಗುರುವೇ ನಮೋ ನಮಃ. ಕಂದ ಶಶಿಧರನ ಪೀಠದ ಜಗದ್ಗುರುವೇ ನಮೋ ನಮಃ. ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ನಮಃ. ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ನಮಃ. ವಿಶ್ವವಿಭೂತಿ ಅಭಿನವ ದಾರುಕಗೆ ನಿಮಗೆ ನಮೋ ನಮಃ. ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ. ವಿಶ್ವವಿಭೂತಿ ಅಭಿನವ ಸಿದ್ಧಲಿಂಗನೇ ವಿಶ್ವವಿಭೂತಿ ಅಭಿನವ ದಾರುಕಗೆ ನಮೋ ನಮೋ. ಧರ್ಮ ಸೂರ್ಯ ನಮೋ ನಮೋ. ಮಹಾ ತಪಸ್ವಿ ನಮೋ ನಮೋ. ನಮೋ ನಮಃ. ನಮೋ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವರ ಹರ ಮಹಾದೇವ.
ಬಳ್ಳಾರಿಯ ಪುಣ್ಯಭೂಮಿಯೊಳಗ 2025 ಇಸ್ವಿಯೊಳಗ ಉಜ್ಜಯಿನಿ ಸದ್ಧರ್ಮ ಮಹಾಪೀಠದ ಲಿಂಗೈಕ್ಯ ಜಗದ್ಗುರುಗಳ 90ನೇ ಪುಣ್ಯ ಸ್ಮರಣೋತ್ಸವ ಆ ಶಿವ ನೆನಹಿನಲ್ಲಿ ರಂಭಾಪುರಿ ಮಹಾಪೀಠದ ಬೆಳಕಿಗೆ ಬೆಳಕಾಗಬೇಕು ಅಂತ ತಿಳ್ಕೊಂಡು 1925 ಇಸ್ವಿಯಲ್ಲಿ ಬುಕ್ಕಂಬುದಿಯ ಗವಿಯಲ್ಲಿ ತಪಸ್ಸು ಮಾಡಿದ ಇದು ಶತಮಾನೋತ್ಸವದ ಗಳಿಗೆ. ಯೋಗ ನೋಡಿ ಎಷ್ಟು ದೊಡ್ಡದು ಇದು ನಮ್ಮದು. ಅವರು ತಪಸ್ಸು ಮಾಡಿದ 100 ವರ್ಷಕ್ಕೆ ನಾವು ಅದೀವಲ್ರಿ. ಇಷ್ಟು ಬೇಡಿಕೊಳ್ಬೇಕು, ನಾವು ಏನ್ ಬೇಡಿಕೊಳ್ಬೇಕಂತ ತಪಸ್ಸು ಮಾಡಿದ 100 ವರ್ಷಕ್ಕೆ ನಾವು ಅದೀವಿ. ಅವ್ರ ಲಿಂಗೈಕ್ಯ ಶತಮಾನೋತ್ಸವಕ್ಕೆ ನಾವು ಇರಬೇಕಂತ ಬೇಡಿಕೋಬೇಕು ಅಟ ಇದೆ. ಹೌದಲ್ರಿ ಗೌಡ್ರ? ಅಷ್ಟೇ ಬೇಡಿಕೊಳ್ಳೋದು. ಜಗದ್ಗುರು ಮಹಾಸನ್ನಿಧಿಯವರು ಅಂದ್ರೆ ನಮ್ಮ ವೀರಶೈವ ಮಹಾಪರಂಪರೆಯೊಳಗ ಮಿನುಗುವ ನಕ್ಷತ್ರ. ಅವರು ಹುಟ್ಟಿದ್ದೇ ಈ ಮಾಘ ಮಾಸದೊಳಗೆ. ಅದು ಎಂದೂ ಸಹಿತ ಮಾಘದ ಮಾಸ, ಮರೆಯಾಗದ ಮಾಸ. ಜಗದ್ಗುರು ಮಹಾಸನ್ನಿಧಿಯವರು ಕಾರಣಿಕ ಯುಗ ಪುರುಷರು, ಕರುಣಾಮಯಿಗಳು. ಎಷ್ಟು ಕರುಣಾಮಯಿಗಳು ಅಂದ್ರೆ ಅವ್ರದ್ದು ಒಂದು ಸುಮ್ಮನೆ ಸುಮ್ಮನೆ ಹೈಲೈಟ್ ಹೇಳ್ತೀನಿ ಕೆಲವೊಂದಿಷ್ಟು ನೋಡ್ರಿ. ಡಬಲ್ ಪಗಾರ ಯಾವಾಗಲೂ ಸನ್ನಿಧಿಯವರು ಹೆಂಗ್ ಡಬಲ್ ಪಗಾರ ಕೊಡ್ತಿದ್ರು ಅಂದ್ರ, ಗರ್ಭವತಿ ಹೆಣ್ಮಗಳು ಏನಾದರೂ ಕೆಲಸಕ್ಕೆ ಬಂದ್ರೆ ಆ ಹೆಣ್ಮಗಳಿಗೆ ಡಬಲ್ ಪಗಾರ ಕೊಡ್ತಿದ್ರು. ಸುಮ್ಮನೆ ಸಾದಾ ಇದ್ದ ಹೆಣ್ಮಗಳಿಗೆ ಸಿಂಗಲ್ ಪಗಾರ ಕೊಡ್ತಿದ್ರು. ಅವ್ರು ಕೇಳ್ತಿದ್ರು ಬಂದವರು, ಅಲ್ರಿಪ್ಪ ನಮಗ 1 ಕೊಡ್ತೀರಿ, ಅವ್ರಿಗೆ 2 ಕೊಡ್ತೀರಿ, ಯಾಕಂದ್ರೆ ಗುರುಗಳು ಅಂತಿದ್ರು ಸನ್ನಿಧಿ ಗರ್ಭದೊಳಗಿರಂತ ಕೂಸು ಸಹಿತ ಕೆಲಸ ಮಾಡ್ತಿದ್ರಪ್ಪ, ಅದಕ್ಕೂ ನಾವು ಪಗಾರ ಕೊಡ್ತೀವಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ ಮಹಾನ್ ಸನ್ನಿಧಿ ಅಂದ್ರೆ ಅದು ಉಜ್ಜಯಿನಿ ಪೀಠದ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿ. ಅವರು ಕರುಣಾಮಯಿಗಳು, ಸಂಗೀತ ಲೋಲರು, ಸಾಹಿತ್ಯಕ್ಕಾಗಿ ಸಾಹಿತ್ಯಕ್ಕಾಗಿ ತಮ್ಮನ್ನೇ ತಾವು ಸವಿಸಿಕೊಂಡ ಮಹಾನ್ ಜಗದ್ಗುರು ಮಹಾಸನ್ನಿಧಿಯವರ ಮಹಾಪುರಾಣ. ಇದನ್ನ ಗದುಗಿನ ಕಲಿಕೇರಿ ರಾಜಗುರು ಗುರುಸ್ವಾಮಿಯವರು 18 ಸಂಧಿ 857 ನುಡಿಗಳಿಗೆ ಈ ಪುರಾಣವನ್ನು ರಚನೆ ಮಾಡಿದ್ದಾರೆ. ಬಹಳ ದೊಡ್ಡ ಪುರಾಣ, ಬಹಳ ಚಂದ ಕೇಳುವಂತ ಪುರಾಣ. ಪ್ರತಿಯೊಂದು ಸಹಿತ ಕೇಳಬೇಕು. ಪವಾಡಗಳು, ನೀವು ಕೃಷಿಗೆ ಬಂದ್ರಿ ಕೃಷಿ ಪವಾಡ ಅದಾವ, ಸಂಗೀತಕ್ಕೆ ಬಂದ್ರಿ ಸಂಗೀತದ ಪವಾಡದ, ಧರ್ಮಕ್ಕೆ ಬಂದ್ರಿ ಧರ್ಮದ ಪವಾಡದ, ಶಿಷ್ಯನ ಉದ್ಧಾರಕ್ಕಾಗಿ ಬಂದ್ರಿ ಶಿಷ್ಯನ ಉದ್ಧಾರ. ನೋಡಿ ಸನ್ನಿಧಿಯವರ ಕೈಯಿಂದ ಎಷ್ಟು ಮಂದಿ ಉದ್ಧಾರ ಆದರು ಅಂದ್ರೆ, ಶ್ರೀಶೈಲ ಪೀಠದ ವಾಗೀಶ ಪಂಡಿತಾರಾಧ್ಯ ಜಗದ್ಗುರುಗಳು ಇವರು ಮುಂದೆ ಶ್ರೀಶೈಲ ಪೀಠಕ್ಕೆ ಆಗ್ತಾರೆ ಅಂತ ಮೊಟ್ಟ ಮೊದಲು ಭವಿಷ್ಯವನ್ನು ನೋಡಿದವರು ಯಾರಂದ್ರೆ ಅದು ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿ. ರಂಭಾಪುರಿ ಮಹಾಪೀಠದ ವೀರಗಂಗಾಧರ ಜಗದ್ಗುರುಗಳು ಸಹಿತ ಈ ಪೀಠಕ್ಕೆ, ರಂಭಾಪುರಿ ಪೀಠಕ್ಕೆ ಆಗ್ತಾರೆ ಅಂತ ಭವಿಷ್ಯವನ್ನು ಆಶೀರ್ವಾದ ಮಾಡಿದವರು ಜಗದ್ಗುರು. ನಮ್ಮ ಧರ್ಮದಲ್ಲಿ ಕಾಶಿನಾಥ ಶಾಸ್ತ್ರಿಗಳವರಿಗೆ ಪ್ರೋತ್ಸಾಹ ಕೊಟ್ಟು ಗುರುಪೀಠದ ಸಿಂಹ ಅನಿಸಿಕೊಂಡವರು ಜಗದ್ಗುರುಗಳು. ಚಿಕ್ಕೇನಕೊಪ್ಪದ ಚನ್ನವೀರ ಶರಣರಿಗೆ, ನಲವತ್ತಮಾಡದ ವೀರೇಶ್ವರ ಶರಣರಿಗೆ, ಅಬ್ಬೆ ತುಮಕೂರು ವಿಶ್ವಾರಾಧ್ಯರಿಗೆ, ಸದ್ದಲಗುಡ್ಡದ ಶರಣಮ್ಮ ತಾಯಿಯ ಗುರುಗಳಾಗಿರುವಂತಹ ಗುಡುದೂರು ದೊಡ್ಡಬಸವಾರ್ಯರಿಗೆ ಆಶೀರ್ವಾದ ಮಾಡಿದವರು ಯಾರು ಅಂದ್ರೆ ಅದು ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿ. ಅವರ ಆಶೀರ್ವಾದಕ್ಕೆ ಪಾತ್ರರಾದವರು ಈ ನಾಡಿನೊಳಗ ಕವಿಗಳಾಗಿದ್ದಾರೆ, ಕಲಾವಿದರಾಗಿದ್ದಾರೆ, ಪರಮ ತಪಸ್ವಿಗಳಾಗಿದ್ದಾರೆ, ಮೇಧಾವಿಗಳಾಗಿದ್ದಾರೆ. ಉಮಿತಿಗಿ ಶಂಕರ ಶಾಸ್ತ್ರಿಗಳ ಕಡೆಯಿಂದ ಉಪನಿಷತ್ತಿನ ವೀರಶೈವ ಧರ್ಮವನ್ನ ಅದಕ್ಕೆ ಭಾಷಾಂತರವನ್ನು ಮಾಡಿಸಿ ಅದಕ್ಕೆ ಜ್ಞಾನವನ್ನು ಉಪದೇಶವನ್ನು ಮಾಡಿದವರು ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರು. ಅವರ ಇತಿಹಾಸ ಸುಮ್ಮನೆ ಶಬ್ದಗಳಿಂದ ನಾವು ಕಟ್ಲಿಕ್ಕೆ ಆಗೋದಿಲ್ಲ. ಪರಮ ತಪಸ್ವಿಗಳು ಅವರು ಬದುಕಿದ್ದು 8 ವರ್ಷ, 46 ವರ್ಷ. ಈಗೇನು ಪುರಾಣ ಮುಗಿತದ ನೋಡ್ರಿ, 9ನೇ ತಾರೀಕು ಮುಗಿತದ, ಮುಂದೆ 12ನೇ ತಾರೀಕಿಗೆ ಅವ್ರದ್ದು ಬರ್ತದ್ರಿ ದಿನಾಂಕ. ಏನ್ರಿ 12ನೇ ತಾರೀಕು, 12
ಆ ಒಂದು ಏನು 1930ನೇ ಇಸ್ವಿ ಬರ್ತದೆ ನೋಡ್ರಿ, ಈ ವರ್ಷ ಅವರು 90 ವರ್ಷಗಳ ಕಾಲ ನಾವು ಅವರ ಜೀವನ ನೆನೆಸಿಕೊಡ್ತೀವಲ್ಲ, ಆ ಎಲ್ಲ ಯಶೋಗಾಥದ ಕಥೆಯನ್ನ, ಪವಾಡ ಸದೃಶವಾಗಿರುವಂತ ಜೀವನದ ಬದುಕಿನ ಕಥೆಯನ್ನ ರಾಜಗುರು ಗುರುಸ್ವಾಮಿ ಕಲಿಕೇರಿಯವರು ಆರಂಭದಲ್ಲಿ ಈ ನುಡಿಗಳನ್ನ ನುಡಿಯುವುದರ ಜೊತೆಗೆ ಇವತ್ತಿನ ಪುರಾಣವನ್ನ ನಾವೆಲ್ಲ ಪ್ರಾರಂಭ ಮಾಡೋಣ. ಆ ಒಂದು ನುಡಿಯನ್ನ ನಮ್ಮ ಗವಾಯಿಗಳು ಹಾಡ್ತಾರೆ, ನಂತರ ನಾವು ಚಿಂತನೆ ಮಾಡೋಣ. ಸ್ತೋತ್ರಂ ಬಾಳಲಿ ಬರ್ಬ ಸ್ತೋತ್ರ ಬಾಳಲಿ ಬರ್ಬ ಕಂಠಾದಿಗಳ ಸರ್ವತ್ರ ಸಂಹರಿಪಾಸು ಲಲಿತ ಮಾಧವಿ ಸುವಿರಿ ಚಾರಿತ್ರ ಕೇಳ್ವರಿಗೆ ಸುಚಾರಿತ್ರ ಕೇಳ್ವರಿಗೆ ಪಟಿಪರಿಗೆ ಎಡಳ ಸುತಿಹ ಸಂಧಿಯುದಿನುತಿ ಸುಗಂಧಿ ಗುರುರಾಜ ಪೂಜಂಗೆ ಜಗದಾರ್ಯ ವೇದಂಗೆ ಗುರುರಾಜ ಪೂಜಂಗೆ ಜಗದಾರ್ಯ ವೇದಂಗೆ ಕಿರಿಯರೈ ಭೂರಾಜ ಮಳೆರಾಜ ಕವಿರಾಜ ಪರಮಾರಜ ಹರಿಹರರ ಸುರತೇಜ ಸಮವಲ್ಲ ಸುಜ್ಞಾನಿ ಗುರು ತೇಜಕ್ಕೆ ದರೆ ಗಗನ ಮೇಣಲ್ಲ ಲೋಕದೋಳಾರಿಲ್ಲ ಭರದೆ ಲೋಕದೋಳಾರಿಲ್ಲ ಭರದೆ ಶ್ರುತಿ ಸಾರುವುದು ನಗುರೋರಧಿಕವೆಂದು ನರೆ ನಂಬಿ ಶರಣಂಬೆ ಶರಣಂಬೆ ಗುರು ಕರುಣೆ ಬಲಗೊಂಬೆ ಸುಪುರಾಣದರಾರಂಭದೋ ಸುಪುರಾಣರಾರಂಭದೋ ಜೈ ಮಂಗಲಂ ಜೈ ನಮ ಪಾರ್ವತೆ ಪತೆ ಶಿವರ ಮಹದೇವ. ಏನು ಅದ್ಭುತವಾದ ನುಡಿಗಳನ್ನು ಅವರು ಕರೀತಾರೆ. ಗುರುವರ ನಿನ್ನ ಕೃಪೆ ಸದಾ ನನಗೆ ಮತಿಯನ್ನ ನೀಡಲಿ. ನೋಡಿ, ಆ ಕವಿಗಳು ಮೊದಲ ಗುರುಸ್ತುತಿಯನ್ನ ಮಾಡ್ತಾರೆ. ನರನನ್ನ ಹರನನ್ನಾಗಿ ಮಾಡುವ ತಾಕತ್ತು ಅದು ಗುರುವಿಗಿರ್ತದೆ. ಅಜ್ಞಾನಿಯನ್ನ ಸುಜ್ಞಾನಿಯನ್ನಾಗಿ ಮಾಡಿ ನಾವು ಎಲ್ಲೋ ಇದ್ದವರನ್ನ ಮೇಲೆತ್ತರಿಗೆ ಎತ್ತುವಂತ ತಾಕತ್ತದು ಗುರುವಿಗಿರುತ್ತೆ. ಕತ್ತಲಿಂದ ಬೆಳಕಿನೆಡೆಗೆ, ಕದಗೆಯಿಂದ ತಾರಕೆಯವರೆಗೆ, ನೆಲದಿಂದ ನವೋಮಂಡಲದವರೆಗೆ, ಗುರಿಯಿಂದ ಗುರುವಿನೆಡೆಗೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗುವ ಸದ್ಗುರು, ಜಗದ್ಗುರು, ಮದ್ಗುರುವಾಗಿರುವ ಸಿದ್ಧಲಿಂಗ ಜಗದ್ಗುರುವೇ, ನಿನ್ನ ಈ ಪುರಾಣವನ್ನ ನಾನು ಬರಿತಾ ಇದ್ದೇನೆ. ಇದಕ್ಕೆ ಶ್ರೇಯಸ್ಸು, ಯಶಸ್ಸು ಎಲ್ಲವನ್ನ ಪಟ್ಟು ನೀನು ಕರುಣಿಸು ಅಂತ ಪ್ರಾರ್ಥನೆ ಮಾಡಿ. ಗುರು ಅಂದ್ರೆ ನಮ್ಮ ದೃಷ್ಟಿಯೊಳಗ ಒಂದು ಸುಮ್ಮನೆ ನಮ್ ನೆನಪಿಸ್ಕೊಳ್ತೀವಿ. ಸನ್ನಿಧಿಯವರು ಎಷ್ಟು ಸೂಕ್ಷ್ಮತಿಗಳು ಅಂದ್ರೆ, ಪೀಠದಲ್ಲಿ ಇರಬೇಕಾದರೂ ಒಬ್ಬ ಕಳತನ ಮಾಡಿರ್ತಾನೆ. ಒಬ್ಬ ನಾಟಕ ಮಾಸ್ತರನಿಗೂ ಸಹಿತ ಅಪ್ಪೋರು ಜಗದ್ಗುರು ಮಹಾಸನ್ನಿಧಿಯವರು ಒಂದು ಗಂಟು ಕೊಟ್ಟಿರ್ತಾರೆ, ಒಂದು ಬೇರೆ ಕೊಟ್ಟಿರ್ತಾರೆ, ಇದು ಸದಾ ನಿನ್ನ ಹತ್ರ ಇರ್ಲಿಯಪ್ಪ. ನೋಡಿ ಎಷ್ಟು ಕಾರುಣ್ಯ ಮೂರ್ತಿಗಳು ಜಗದ್ಗುರುಗಳು ಅನ್ನೋದಕ್ಕ. ಶಿಷ್ಯನಲ್ಲಿ ಎಂತ ದೋಷಗಳಿದ್ರೂ ಸಹಿತ ಆ ದೋಷದಿಂದ ನಿರ್ದೋಷಿಯನ್ನಾಗಿ ಮಾಡಿ ಅವನನ್ನ ಸಂತೋಷಿಯನ್ನಾಗಿ ಮಾಡುವಂತ ಮಹಾನ್ ಜಗದ್ಗುರು ಅಂದ್ರೆ ಅದು ಉಜ್ಜಯಿನಿ ಪೀಠದ ಸದ್ಧರ್ಮ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು. ಅವ್ರಿಗೆ ಹೆಂಗ್ರಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಇವತ್ತು ಬಿಟ್ಟು ಬಿಡ್ತೀನಿ. ವಾಮದೇವ ಶಿವಾಚಾರ್ಯಪ್ಪುಗಳ ಒಂದು ಆಶೀರ್ವಚನ ನುಡಿಯನ್ನು ನಾವು ಕೇಳೋಣ. ಇವತ್ತು ಇದು ಆದ ಮೇಲೆ ನಾಳೆಗೆ ನಿಮಗೆಲ್ಲ ಸನ್ನಿಧಿಯವ್ರಿಗೆ ಹೆಂಗೆ ಜನನ ಆಯಿತು, ಅವ್ರು ಎಲ್ಲಿ ಜನನ ಆಯಿತು, ಆ ತಂದೆ ತಾಯಿಗಳು ಯಾರನ್ನ ಬೇಡಿದ್ರು, ಇದು ನಾಳೆಗೆ ಆದ ಮೇಲೆ ಮುಂದೆ 2026ನೇ ಇಸ್ವಿಗೆ ಬರುತ್ತೆ ನೋಡ್ರಿ, 1ನೇ ತಾರೀಕಿಗೆ ಅವತ್ತೇ ತೊಟ್ಟಿಲ್ ಹಾಯ್ಕೊಡೋಣ. ಗುರುವಾರ ದಿವಸ ಇರ್ತದ್ರಿ ಏನ್ರಿ. ಹಾಗಾಗಿ ಆ 12ನೇ ಅವತ್ತು ಏನು 2026 ಯಾಕ್ರಿ ಅಂತ ನಾನು ಕೇಳಿದ್ರೆ ನಮ್ಮ ಷಡಕ್ಷರ ಸ್ವಾಮಿಗಳು, ನಾ ಹೇಳಿದೆ ಅದನ್ನೆಲ್ಲ ನೀವು ಪ್ಲಸ್ ಮಾಡಿಕೊಂತ ಬಂದ್ಬಿಟ್ರೆ ಆ 1/1/2025 ಬರ್ತದೆ, 2 ಮತ್ತು 2 6 ಬರ್ತದೆ, ಎಲ್ಲ ನೀವು ಪ್ಲಸ್ ಮಾಡಿಕೊಂಡ್ ಬಿಟ್ರೆ 12 ಸಂಖ್ಯೆ ಬರ್ತದ. ಜಗದ್ಗುರು ಲಿಂಗೈಕ್ಯರಾದ ಸಂಖ್ಯೆನೂ ಸಹಿತ ಅವತ್ತು 12 ಬರ್ತದೆ.
ಅದರಾಗ ನಮ್ಮ ಸನ್ನಿಧಿಯವರ ಸಂಖ್ಯೆ ಬಹಳ ವಿಶೇಷವಾಗಿರುವಂತದ್ರಿ. ವಾರನೂ ಬಹಳ ವಿಶೇಷವಾಗಿರುವಂತದ್ದು. ಅವ್ರು ಹುಟ್ಟಿದ್ದು ರವಿವಾರ, ಅವರು ಪೀಠವನ್ನ ಏರಿದ್ದು ರವಿವಾರ, ರಂಭಾಪುರಿ ಪೀಠದ ಜಗದ್ಗುರುವಿಗೂ ಸಹಿತ ಅಧಿಕಾರ ಕೊಟ್ಟಿದ್ದು ಸಹಿತ ರವಿವಾರ, ಕೊನೆಗೆ ಅಂಗದೊಡವೆಯನ್ನು ಲಿಂಗಕ್ಕೆ ಸಮರ್ಪಣೆ ಮಾಡಿದ್ದು ರವಿವಾರ. ಬಹಳ ವಿಶೇಷವಾಗಿರುವಂತಹದ್ದು. ನಮ್ಮ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಗುಣ ವಿಶೇಷತೆ ಏನು ಅನ್ನೋದು ಒಂದು ಉದಾಹರಣೆ ಇದೆ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು, ಪುಟ್ಟರಾಜ ಅಜ್ಜೋರು ಅವ್ರ ಕೊರಳೊಳಗ, ನಮ್ಮ ಗುರುಗಳು ಕೊರಳೊಳಗ್ರಿ ಸಿದ್ಧಲಿಂಗ ಜಗದ್ಗುರುಳದ ಒಂದು ಲಾಕೆಟ್ ಮಾಡಿಕೊಂಡು ಹಾಕೊಂಡಿದ್ರು ನಮ್ಮ ಗುರುಗಳು. ಯಾವಾಗ ಸಿದ್ಧಲಿಂಗ ಜಗದ್ಗುರು ಅಂದ್ರೆ ಬಹಳ ಪ್ರೇಮ ಪುಟ್ಟರಾಜ ಅಜ್ಜೋರಿಗೆ. ನಮ್ಮ ಗುರುಗಳು ಅಂತಿದ್ರು, ಇಲ್ಲ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರು ಎಷ್ಟು ಕರುಣಾಮೂರ್ತಿಗಳು ಅಂದ್ರೆ ಅವರು ಸಮನ್ವಯ ಜೀವಿಗಳು. ಅವರಿಗೆ ಅರಮನೆಯ ಐಶ್ವರ್ಯನ್ನು ಅನುಭವಿಸುವುದು ಗೊತ್ತಿತ್ತು, ಬಡವನ ಗುಡಿಸಲಲ್ಲಿ ಹೆಂಗಿರಬೇಕು ಅನ್ನೋದು ಗೊತ್ತಿದ್ದದ್ದು ಯಾರಿಗಂದ್ರೆ ಅದು ಉಜ್ಜಯಿನಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಗೆ ಅನ್ನೋದನ್ನ ನಮ್ಮ ಗುರುಗಳು ಯಾವಾಗಲೂ ಹೇಳುತ್ತಿದ್ರು. ಈ ಮಾತುಗಳನ್ನ ನಿಮಗೆ ಯಾಕೆ ಹೇಳೋದು ಅಂದ್ರೆ, ದೋಷದಿಂದ ನಿರ್ದೋಷಿಯನ್ನಾಗಿ ಮಾಡಿ ಅವನನ್ನು ಸಂತೋಷಿಯನ್ನಾಗಿ ಮಾಡುವನೇ ಗುರು. ಹೇಗ್ರಿ? ಶಾಲೆಯಲ್ಲಿ ಹುಡುಗ ಈ ಘಟನೆ ನೋಡಿ, ಅವರಪ್ಪ ಅವನಿಗಾಗಿ ಒಂದು ಗಿಫ್ಟ್ ಕೊಟ್ಟಿದ್ದು, ನೆನಪಿನ ಕಾಣಿಕೆ ಕೊಟ್ಟಿದ್ದು. ಇದು ನನ್ನ ನೆನಪಿಗಾಗಿ ಇರಲಿಯಪ್ಪ. ಅವನು ಅದನ್ನು ತೆಗೆದುಕೊಂಡು ಸ್ಕೂಲ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬಂದ. ಇನ್ನೊಂದು ಹುಡುಗ ನೋಡಿದ, ಅದನ್ನು ಕಳ್ಳತನ ಮಾಡಿಬಿಟ್ಟ. ಅವನಿಗೆ ಬಹಳ ನೋವನಿಸ್ತು, ನಮ್ಮಪ್ಪ ನನಗೆ ಕೊಟ್ಟಿದ್ದು ಇದನ್ನು ಕಳ್ಳತನ ಮಾಡಿಬಿಟ್ನಲ್ಲ ಅಂತ ತಿಳ್ಕೊಂಡು ಅವನು ಹೋಗಿ ಮೇಸ್ಟ್ರಿಗೆ ದೂರು ಕೊಟ್ಟ. ಸರ್, ನಮ್ಮಪ್ಪ ನನ್ನ ನೆನಹಿಗಾಗಿ ಕೊಟ್ಟಿದ್ದ, ಅದನ್ನ ಯಾರೋ ಕಳ್ಳತನ ಮಾಡಿದ್ದಾರೆ ಸರ್, ದಯವಿಟ್ಟು ನನಗೆ ಹುಡುಕಿ ಕೊಡಿ ಅಂತ ಬೇಡಿದ. ಮೇಸ್ಟ್ರು ಎಲ್ಲ ಹುಡುಗರನ್ನೇ ಕೇಳಿದ್ರು, ಏನ್ರಪ್ಪ ನೀವು ತಗೊಂಡಿರೇನು, ನೀವು ತೆಗೆದುಕೊಂಡು? ಇಲ್ಲ ಗುರುಗಳೇ, ನಾವು ತಗೊಂಡಿಲ್ಲ, ನಾವು ಕಳ್ಳ ಎಂದಾದ್ರು ನಾ ಕಳ್ಳ ಅಂತ ನೀನು ಇಲ್ಲ. ಕೊನೆಗೆ ಮೇಸ್ಟ್ರು ಒಂದು ಉಪಾಯ ಮಾಡಿದ್ರು, ನೋಡಪ್ಪ ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ತೀನಿ, ಯಾರ ಮೇಲೆ ಐತಿ ಅದನ್ನು ಹುಡುಕಿ ನಾನು ಅವ್ರಿಗೆ ಕೊಡ್ತೀನಿ ಅಂದ್ರು. ಆಗಲಿ ಅಂದ್ರು. ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಹುಡುಕಿದ್ರು. ಕೊನೆಗೆ ಒಬ್ಬ ಹುಡುಗನ ಸ್ಕೂಲ್ ಬ್ಯಾಗ್ ನೋಡಿದ್ರೆ ಅದು ಸಿಕ್ತು. ಆನಂತರ ಕಳ್ಕೊಂಡ ವ್ಯಕ್ತಿಗೆ ಅದನ್ನು ಕೊಟ್ಟರು. ಆ ಕಳ್ಳತನ ಮಾಡಿದ ಹುಡುಗ, ಗುರುಗಳು ನನ್ನ ಬ್ಯಾಗಿನನ್ನು ತೆಗೆದುಕೊಂಡಿದ್ದಾರೆ, ಇವತ್ತಿಲ್ಲ ನಾಳೆ ನನ್ನ ಕಳ್ಳ 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 ಅಂತ ಗುರುತಿಸಿ ನನ್ನ ಹೆಸರು ಹೇಳ್ತಾರೆ ಅಂತ ಅವನ ಮನಸ್ಸಿನಲ್ಲಿ ಒಂದು ಸ್ವಲ್ಪ ತುಡಿತ. ಯಾವಾಗ ನನ್ನ ಕಳ್ಳ ಅಂತಾರೆ ಅಂತ. ಒಂದು ದಿವಸನೂ ಸಹಿತ ಗುರುಗಳು ಇವ್ ಕಳ್ಳ ಅಂತ ಹೇಳಿಲ್ಲ. ಗಮನ ಕೊಟ್ಟು ಕೇಳ್ರಿ, ಎಷ್ಟು ಮಜಾ ಐತಿ ನೋಡ್ರಿ ಅದ್ರೊಳಗ. ಒಂದು ದಿವಸನೂ ಕಳ್ಳ ಅನ್ನಲಿಲ್ಲ. ಆ ಮೇಸ್ಟ್ರಿಗೆ ರಿಟೈರ್ಮೆಂಟ್ ಆಯ್ತು. ಅವರಿಗೆ ಗೌರವ ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಸಭೆ ಮಾಡಿದ್ರು. ಹಿಂಗ್ ಪೆಂಡಾಲ್ ಹಾಕಿದ್ರು. ಅದ್ರ ಪೆಂಡಾಲಿನ ಖರ್ಚು, ಊಟದ ಖರ್ಚು ಏನು ಕಳತನ ಮಾಡಿದ್ರೆ ಅವನು ಒಪ್ಕೊಂಡಿದ್ದಿಷ್ಟು. ಅವ ಗುರುಗಳು ಬಾಜು ಕುಂತಿದ್ದ. ಗುರುಗಳಿಗೆ ಒಂದು ಕೇಳ್ತಾನೆ, ಸರ್, ನಾವು ಶಾಲೆಯಲ್ಲಿ ಇರಬೇಕಾದ್ರೆ ಒಂದು ಹುಡುಗನ ವಸ್ತು ಕಳತನ ಮಾಡಿದವ ಯಾರಂತ ನಿಮ್ಗೆ ಗೊತ್ತೈತೇನ್ರಿ ಅಂದ. ಇಲ್ಲಪ್ಪ ನನಗೆ ಗೊತ್ತಿಲ್ಲ ಅಂದ್ರೆ ಅವ್ರ ಇಷ್ಟ. ಅಲ್ಲ ಸರ್, ಮತ್ತೆ ಅವತ್ತು ಯಾರ ಬ್ಯಾಗಿನಿಂದ ತೆಗೆದುಕೊಂಡ್ರಿ? ಒಂದು ಹುಡುಗನ ಬ್ಯಾಗಿನಿಂದ ತಗೊಂಡೆಪ್ಪ. ಅಲ್ಲ ಸರ್, ಅದನ್ನು ತೆಗೆದುಕೊಂಡವ್ ನಾನೇ ರೀ ಅಂದವ. ನೀ ಯಾರಂತ ನನಗೆ ಗೊತ್ತಿಲ್ಲಪ್ಪ ಅಂದ್ರೆ ಅವ್ರ ಇಷ್ಟ. ಮತ್ ಸರ್, ನೀವು ಹೆಂಗ್ ತೆಗೆದುಕೊಂಡ್ರಿ? ನೋಡಪ್ಪ, ನಿಮ್ಮ ಕಣ್ಣಿಗೆಲ್ಲ ಬಟ್ಟಿ ಕಟ್ಟಿನಲ್ಲ. ಹೌದು ಸರ್, ನಿಮ್ಮ ಕಣ್ಣಿಗೆ ಬಟ್ಟಿ ಕಟ್ಟಿದ ಮೇಲೆ ನಾನು ಕಣ್ಣಿಗೆ ಬಟ್ಟಿ ಕಟ್ಟಿಕೊಂಡೆ. ನಿಮ್ಮ ಕಣ್ಣಿಗೆ ಬಟ್ಟಿ ಕಟ್ಟಿದ ಮೇಲೆ ನಾನು ಕಣ್ಣಿಗೆ ಬಟ್ಟಿ ಕಟ್ಟಿಕೊಂಡು ಹಿಂಗ್ ಹುಡುಕ್ತಾ ಬಂದೆ. ಯಾರ್ದೋ ಒಂದು ಬ್ಯಾಗಿನೊಳಗೆ ಸಿಕ್ಕಿತ್ತು. ಅಕಸ್ಮಾತ್ ನಾನು ಕಣ್ಣಿಗೆ ಏನಾದ್ರೂ ಬಟ್ಟಿ ಕಟ್ಟಿಕೊಳ್ಳದೆ ಇದ್ದಿದ್ರ ನಿನ್ನನ್ನ ಒಮ್ಮೆ ಕಂಡಾಗ ನನ್ನ ಮನಸ್ಸು ಹೇಳ್ತಿತ್ತು, ನೀ ಕಳ್ಳ ನೀ ಕಳ್ಳ ನೀ ಕಳ್ಳ ಅಂತ ನನ್ನ ಮನಸ್ಸು ದೂಷಿಸುತ್ತಿತ್ತು. ಅದಕ್ಕೆ ನಾನು ದೂಷಣೆ ಮಾಡಬಾರ್ದು ಅಂತ ತಿಳ್ಕೊಂಡು ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ನಿನ್ನನ್ನು ಉದ್ಧಾರ ಮಾಡಿದ್ದೇನೆ ಅನ್ನೋದನ್ನ ಒಬ್ಬ ಗುರುಗಳು ಹೇಳ್ತಾರಂದ್ರೆ, ಕಳ್ಳನಲ್ಲಿಯೂ ಸಹಿತ ಕಾರುಣ್ಯ ತುಂಬಿದ ಕರುಣಾ ಸಿಂಧು ಅಂದ್ರೆ ಅದು ಉಜ್ಜಯಿನಿ ಪೀಠದ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರು. ಅಂತ ಮಹಾಸನ್ನಿಧಿಯ ಮಹಾಪುರಾಣ ಇವತ್ತಿನ ದಿವಸ ಆರಂಭಗೊಂಡಿತು. ಇವತ್ತು ಅಲ್ಲಿಪುರ ಮಹಾದೇವ ತಾತನ 38ನೇ ವರ್ಷದ ಲಿಂಗೈಕ್ಯ ಪುಣ್ಯ ಸ್ಮರಣೋತ್ಸವ ಜಾತ್ರಾ ಮಹೋತ್ಸವ ಅಲ್ಲಿ ತೇರು ಎಳೆದು ಇಲ್ಲಿ ಆರಂಭ ಆಗ್ಯದ ನೋಡ್ರಿ ಇವತ್ತು. ಏನ್ರಿ, ಇದು ಬಹಳ ವಿಶೇಷವಾಗಿರುವಂತಹದ್ದು. ಇಂಥ ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಕರುಣಿಸಿರುವಂತವರು ಕರುಣಾಮೂರ್ತಿಗಳು. ಈ ನಮ್ಮ ಬಳ್ಳಾರಿ ಈ ಕಡೆ ರಾಯಚೂರು ಜಿಲ್ಲಾದೊಳಗ ಬಹಳ ವಿಶೇಷವಾಗಿರುವಂತ, ಮೊನ್ನೆ ಅಪ್ಪೋರು ಹುಟ್ಟಿದ ಊರಿಗೆ ನನ್ನ ಪ್ರವಚನ ಇತ್ತು. ಪೂರ್ವಾಶ್ರಮದ ಊರು ದೇವರ ಇಪ್ಪರಿಗಳ ಪ್ರವಚನ ಇತ್ತು.
ಅವರ ಪೂರ್ವಾಶ್ರಮದ ಸಹೋದರರು ಸಹಿತ ನನ್ನ ಭೇಟಿಯಾಗಿದ್ರು. ನೀವು ಒಂದು ಕ್ಷಣ ನಾನು ಆ ಕಡೆ ಹೋದಾಗ ನೋಡಿದೆ, ಎಷ್ಟು ಶ್ರದ್ಧೆ ಅಂದ್ರೆ ಎಮ್ಮಿಗನೂರ ಅಪ್ಪೋರು ನಮ್ಮೂರವರು ಅಂತ ಹೇಳಬೇಕಾದ್ರೆ ಒಬ್ಬ ಯೋಗಿ ನೋಡಿ, ನಾನು ಯಾವಾಗಲೂ ನೆನಪಿಸ್ಕೊಳ್ತೀನಿ, ಒಂದು ಮನಿ ಉದ್ಧಾರ ಆಗಬೇಕಾದ್ರೆ ಒಬ್ಬ ಮನಿ ಬಿಟ್ಟು ದುಡ್ಡದಾಗ ಮನಿ ಉದ್ಧಾರ ಆಕೈತಿ ಅಂತ ಏನ್ರಿ. ಒಂದು ಸಮಾಜ ಉದ್ಧಾರ ಆಗ್ಬೇಕಾಗಿತ್ತಂದ್ರ ಒಬ್ಬ ಮನಿ ಬಿಡಬೇಕಲ್ಲ, ಊರೇ ಬಿಡಬೇಕಂತೆ. ಹಂಗ ಊರನ್ನ ಬಿಟ್ಟು ಈ ಸಮಾಜವನ್ನ ಸಂಘಟಿಸಲಿಕ್ಕಾಗಿ ಸಮಾಜದ ಜನರ ಅಜ್ಞಾನದ ಕತ್ತನ್ನ ಕತ್ತರಿಸುವಂತ ಒಬ್ಬ ಸುಜ್ಞಾನಿ ಮಹಾಗುರು ಅಂದ್ರೆ ಅದು ಎಮ್ಮಿಗನೂರ ಪರಮ ಪೂಜ್ಯ ವಾಮದೇವ ಶಿವಾಚಾರ್ಯಪ್ಪಗಳು ಅನ್ನೋ ತಾವೆಲ್ಲ ನೆನಪಿಸಿಕೊಳ್ಬೇಕು. ಅಂತ ಪರಮ ಪೂಜ್ಯರ ಪಾವನ ಸನ್ನಿಧಿಯೊಳಗೆ ಇವತ್ತಿನ ಪ್ರವಚನ ಆರಂಭಗೊಂಡದೆ. ಅವರ ಆಶೀರ್ವಚನದ ನುಡಿ ಸಂದೇಶವನ್ನ ನಾವು ಇವತ್ತೆಲ್ಲ ಆಲಿಸೋಣ. ಮತ್ತೆ ಯಥಾ ಪ್ರಕಾರ ನಾಳೆಗೆ 6 ಗಂಟೆ 8 ಗಂಟೆ ಏನ್ರಿ, ಇದ್ರ ಯಾರು ತಂಟೆನೇ ಇರೋದ್ರ ಮಧ್ಯದಲ್ಲಿ ಮತ್ತ ಏನ್ರಿ, ಯಾರು ತಂಟೆನೇ ಇಲ್ಲ. 6ಕ್ಕೆ ಚಲುವಾಯ್ತು ಸಂಗೀತ ಅಂದ್ರೆ 8 ಗಂಟೆಗೆ ನೀವು ಹೇಳದ ಕೇಳದ ನಮ್ಮ ಗಂಟು ಮುಚ್ಚಿಬಿಡ್ತದೆ. ತಾವೆಲ್ಲ ಸಮಯಕ್ಕೆ ಬೆಲೆ ಕೊಡಿ, ಸಮಯವನ್ನು ಸಹಿತ ನಾವು ಸಹಿತ ಗೌರವಿಸೋಣ ಅಂತ ಹೇಳ್ತಾ ಪೂಜ್ಯ ಗುರುಗಳಿಂದ ನಾವು ನೀವೆಲ್ಲ ಆಶೀರ್ವಚನದ ಶುಭ ಸಂದೇಶವನ್ನು ಆಲಿಸೋಣ. ತಮಗೆಲ್ಲರಿಗೂ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಇರಲಿ. ತಮಗೆಲ್ಲ ಒಳ್ಳೆಯದಾಗಲಿ. ಶರಣು ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರು ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪರಮ ತಪಸ್ವಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರ ಅನುಷ್ಠಾನದ ಶತಮಾನೋತ್ಸವ 90ನೇ ವರ್ಷದ ಪುಣ್ಯಾರಾಧನೆಯ ಈ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೂ ಪುರಾಣ ಪ್ರವಚನವನ್ನು ದಯಪಾಲಿಸ್ತಕ್ಕಂಥ ಪಂಡಿತೋತ್ತಮರಾದ ಶಶಿಧರ ಶಾಸ್ತ್ರಿಗಳವರೇ, ಸಂಗೀತ ಕಲಾವಿದರಾದ ಶರತ್ಕುಮಾರ್ ಕೊತ್ತಲ್ ಚಿಂತಿಯವರೇ, ಮಲ್ಲಿಕಾರ್ಜುನ್ ಕುಂಬ್ಳಿ ಹೊಸೂರವರೇ, ಈ ಕಾರ್ಯಕ್ರಮದ ಕಾರಣೀಭೂತರಾದಂಥ ಸಂಗಮೇಶ್ವರ ದೇವಸ್ಥಾನದ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಸೇವಾ ಸಮಿತಿಯ ಬಸವೇಶ್ವರ ನಗರ ಎಲ್ಲ ಕಾರ್ಯಕಾರಿ ಸಮಿತಿಯವರೇ, ತಾಯಂದಿರೇ ಹಾಗೂ ಮತ್ತು ಮಕ್ಕಳೇ, ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಲಿಂಗಾಂಗ ಸಾಮರಸ್ಯದ ಆರಾಧನಾ ಮಹೋತ್ಸವ ಅನುಷ್ಠಾನದ ಶತಮಾನೋತ್ಸವದ ಕಾರ್ಯಕ್ರಮ ಇಲ್ಲಿ ಪ್ರಾರಂಭಗೊಂಡಿದೆ. ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಸೇವಾ ಮಾಡುವವರಲ್ಲಿ ನಮ್ಮ ಗುರುಗಳು ಒಬ್ಬರು, ಸಿರಿಗೆರೆಯ ವಿರೂಪಾಕ್ಷ ಪಂಡಿತರು ಮತ್ತು ನಮ್ಮ ಗುರುಗಳಾದಂಥ ಸಿದ್ಧಲಿಂಗ ಶಿವಾಚಾರ್ಯ. ಬಹುಶಃ 2001 ಜೂನ್ ತಿಂಗಳಲ್ಲಿ ಸುಕೃತ ನರ್ಸಿಂಗ್ ಹೋಮ್ ಬಂದಿದ್ದೇನು ಅಂತ ನಮ್ಮ ಗುರುಗಳು ಕರ್ಕೊಂಡು. ಇಲ್ಲಿ ಸೋಮನಾಥ್ ಸರ್ ಇದ್ದಾರೆ, ಅವ್ರಿಗೆ ಭಜನಾ ಮಾಡಿಸ್ತಿದ್ದಾರೆ ನಮ್ಮ ಗುರುಗಳು ದವಾಖಾನೆಯಲ್ಲಿ. ಸಿದ್ಧಲಿಂಗ ಜಗದೊಳಗೆ ಹಾಡವನ್ನ ಹೇಳಿಸ್ತಿದ್ರು. ಎಲ್ಲ ಆರಾಮಾದಗಳೇನೆ ನಮ್ಮ ಗುರುಗಳೇನಂದ್ರು, ಸಾಕಿನ ದವಾಖಾನೆಗೆ ಬರೋದು ಬೇಡ, ನಾಳೆ ಇಲ್ಲೇ ಸುಕೃತ ನರ್ಸಿಂಗ್ ಹೋಮ್ನಲ್ಲಿ ಹೇಳ್ತಾರೆ, ನಾಳೆ ಒಬ್ಬ ಕುರ್ಚಿ ಮಾರಕ್ ಬರ್ತಾನೆ 11 ಗಂಟೆಗೆ,
ಆ ಕುರ್ಚಿ ತಗೊಂಡು ಸಿದ್ಧಲಿಂಗ ಜಗದ್ಗುರು ಫೋಟೋ ಇಟ್ಟು ಪೂಜೆ ಪ್ರಾರಂಭ ಮಾಡೋಣ ಅಂತ ಹೇಳಿದರು. ನಾನಂದೆ ನಾಳೆ ಬಹಳ ವಯಸ್ಸಾಗಿತ್ತು, ನಮ್ಮ ಗುರುಗಳು ಕೈ ನಡುಕ್ತಿದ್ದು, ಕರ್ಕೊಂಡು ಹೋದೆ. 11 ಗಂಟೆ ಸುಮಾರು ಹೇಳಿದ್ರು ನನಗೆ ಕುರ್ಚಿ ಮಾರಕ್ಕೆ ಬರಕತ್ತಾನ. ಅವಾಗ ಕೂಗ್ತಿದ್ದಿಲ್ಲ, 2001 ಘಟನೆ. ನಾನು ಅಲ್ಲಿ ತೇರಿನ ಮನೆ ಮುಂದೆ ಕುರ್ಚಿ ಮಾರುವುದನ್ನ ಮಲ್ಕೊಂಡಲ್ಲೇ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅಲ್ಲಿ ಕೈಯಾಗ ಒಂದು ಕೆಂಪು ಕುರ್ಚಿ ಹಿಡ್ಕೊಂಡ್ ಬರಕತ್ತಾನ, ಅದನ್ನೇ ತಗೋಬೇಕು ನೀನು ಅಂತ. ಬಾಗಲ್ದಾಗ ಹೊರಗೆ ಬಂದು ನೋಡ್ತೀನಿ, ಕೆಂಪು ಕುರ್ಚಿ ಹಿಡ್ಕೊಂಡೇ ಬರ್ತಾ ಇದ್ದ ನನ್ನ ಮಠದ ಕಡೆಗೆ. ನಮ್ಮ ಕಣ್ಣು ಕುರುಡೋ ಅವ್ರ ಕಣ್ಣು ಕುರುಡೋ ಒಂದು ತಿಳಿಯಂಗಿಲ್ಲ. ನಮ್ಮ ಚಸ್ಮಾ ಹಾಕೊಂಡ್ರೆ ನಮ್ಗೆ ಕಾಣಂಗಿಲ್ಲ ಮುಂದೆ. ಆ ಕುರ್ಚಿ ನಮ್ಮ ಗುರುವಾಣಿ ಆಗ್ಯದ, ಕೆಂಪು ಕುರ್ಚಿನೇ ಐತಿ. ಒಂದ್ ದಿವ್ಸ ಮುಂಚೆ ಕೇಳ್ಯಾರ ಗುರುಗಳು ಸುಕೃತ ನರಸಿಂಹದಾಗ, ಇಲ್ಲೇ ನಿಮ್ಮ ದವಾಖಾನೆ ತಗೊಂಡೆ, ಫೋಟೋ ಇಟ್ಟೀವಿ, ಪೂಜೆ ಮಾಡ್ತಾ ಹೋದಿವಿ. 48 ದಿನ ಪೂಜೆ ಮಾಡಿದೀವಿ. ಎಷ್ಟು ದಿನ? ಸಾಯಂಕಾಲ ನಾಮಾವಳಿ, ಬೆಳಗ್ಗೆ ನಾಮಾವಳಿ ಮಾಡಿ ಹೊರಗೆ ಬಂದು ಮಲಗ್ತಿದ್ರು ನಮ್ಮ ಗುರುಗಳು. ನಾನೇನು ಹೇಳ್ತಿದ್ದೆ ಅಂದ್ರೆ, ಲಕ್ಷ ಕೊಟ್ಟು ಕೇಳ್ರಿ, ಬುದ್ಧಿ ಸ್ವಲ್ಪ ಮಲ್ಕೊಳ್ರಿ ಅಂತಿದ್ದೆ ನಾನು. ಇಲ್ಲ ಕುಂದಿರ್ತೀನಿ ಅಂತಿದ್ರು, ಕುಂದಿರ್ತೀನಿ. ಹಿಂಗ ಮಲ್ಕೊಳ್ರಿ ಅಂತ 47 ದಿವಸ ಹೇಳಿದೆ ನಾನು. ಅವ್ರೇನ್ ಹೇಳ್ತಿದ್ರು, ಕುಂದಿರ್ತೀನಿ ಅಂದ್ರು. 48ನೇ ದಿವಸ ನಾ ಹೇಳೋದ್ರಲ್ಲಿ ವ್ಯತ್ಯಾಸ ಮಾಡಿದೆ. ಬುದ್ಧಿ ಕುಂದರ್ರಿ ಅಂದ್ರು. ಅವ್ರು ಹೇಳಿದ್ರು, ಇಲ್ಲಪ್ಪ ಸಿದ್ಧಲಿಂಗ ಮಲಗಂದನ ಅಂತ ಹೇಳಿದ್ರು. ಮಲ್ಕೊಂಡ್ರು, ಹೇಳಲೇ ಇಲ್ಲ. ಬೆಳಿಗ್ಗೆ ಲಿಂಗೈಕ್ಯರಾಗಿದ್ರು ಗುರುಗಳು. ಹೋಗಿ ನೋಡ್ತೀನಿ ನಾನು, ನಮ್ಮ ಗುರುಗಳು ಲಿಂಗೈಕ್ಯರಾಗಿದ್ದು. ಪೂಜೆ ಮಾಡಿರುವ ಫೋಟೋ ನೋಡ್ತೀನಿ, ಅದು ಸೂರ್ಯಪ್ರಕಾಶದ ಟೈಪ್ ಶೀಳೆ ಬಿಟ್ಟಿತ್ತು. ದೀಪ ಇದ್ದಿದ್ದಿಲ್ಲ, ದೀಪದ ಕಾವಿಲ್ಲ. ನಾನು ವಿದ್ಯಾರ್ಥಿನೇ. ಅದು ಒಡೆದು ಬಿಟ್ಟಿತ್ತು. ನನಗೆ ಬಹಳ ಆಶ್ಚರ್ಯ ಆಯ್ತು. ಯಾಕಂದ್ರೆ ಸಿದ್ಧಲಿಂಗ ಮಲಗಂದಾನ ಅಂತ ಏನ್ ಹೇಳಿದ್ರಲ್ಲ, ಅದೇ ಅವತ್ತು ಕೊನೆ ಆಗ್ಬೇಕಂದ್ರೆ ಸಿದ್ಧಲಿಂಗ ಜಗದ್ಗುರುಗಳ ಜೊತೆಗೆ ಅವರಿಗಿರುವ ಸಂಬಂಧ ಎಂಥದ್ದು ಅನ್ನೋದ್ರ ಮೇಲೆ ಇದರಿಂದ ನಮಗೆ ಗೊತ್ತಾಗ್ತದೆ. ನಮಗ ಸಂಬಂಧವನ್ನ ಬೆಸಲಿಕ್ಕೆ ಆಗ್ತಾ ಇಲ್ಲ ನಮ್ಮೆಲ್ಲರಿಗೆ. ಅವರು ಲಿಂಗೈಕ್ಯ ಆಗಿ ಹೆಚ್ಚು ಕಮ್ಮಿ 65 ವರ್ಷ ಆದರೂ ಅವ್ರ ಜೊತೆ ಸಂಪರ್ಕದಲ್ಲಿ ಗುರುಗಳು ಇರಬೇಕು ಅಂದ್ರೆ ಅವರ ಪ್ರಭಾವ ಎಂಥದ್ದು. ಅದಕ್ಕೆ ಸಿದ್ಧಲಿಂಗ ಜಗದ್ಗುರುಗಳು ಲಿಂಗ ಪೂಜೆ ಕೂತ್ರು ಅಂದ್ರೆ ಅಂಗದಲ್ಲಿ ಲಿಂಗ ಕಳೆ, ಲಿಂಗದಲ್ಲಿ ಅಂಗ ಕಳೆ. ಹಸುಗೆಯ ಎಲೆಯ ಮೇಲೆ ಹಸುರಿ ಗಿಳಿ ಕುಳಿತಾಗ ಗಿಳಿ ಯಾವುದು, ಎಲೆ ಯಾವುದು? ಈ ಹಸುರು ಎಲೆ ಮೇಲೆ ಗಿಳಿ ಕೂತಿತ್ತು ಅಂದ್ರೆ ಗಿಳಿ ಮತ್ತು ಎಲಿ ಗುರ್ತ ಹಿಡಿಯಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಎಲಿನೂ ಹಸರೇ, ಗಿಳಿನೂ ಹಸರೇ. ಸಿದ್ಧಲಿಂಗ ಜಗದ್ಗುರುಗಳು ಲಿಂಗ ಪೂಜೆ ಮಾಡ್ತಿದ್ರು ಅಂದ್ರೆ ಇದು ಲಿಂಗನೋ ಅಥವಾ ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಗೊತ್ತಾಗದೇ ಇರುವ ಬೆಳಕಿನ ಹೊಂದಾಣಿಕೆಯಲ್ಲಿ ಅವರು ಪೂಜೆಯನ್ನ ಮಾಡ್ತಾ ಇದ್ರು. ಆ ಫೋಟೋ ಮತ್ತೆ ನಾನು ಕಟ್ ಹಾಕ್ಸಿದ್ದೆ. 2009 ನಿಮ್ಗೆ ಮಳಿ ಬಂತು ಗೊತ್ತಾ? ಈ ಬಳ್ಳಾರಿ ಎಲ್ಲ ಮನೆ ಬಿತ್ತು, ಹಳೆ ಮನೆ ಇತ್ತು, ಮನೆ ಬಿದ್ದಿತ್ತು. ಬಿದ್ದ ಸಮಯದಲ್ಲಿ ಆ ಗುರುಗಳ ಫೋಟೋ ಏನಿತ್ತಲ್ಲ ಅದು ಅಲ್ಲೇ ಬಿತ್ತು. ಅದು ಬಹಳ ಮ್ಯಾಳಗಿ ಕುಂಬಿ ಎಲ್ಲನೂ ಬಿದ್ದು ಹೋಗಿತ್ತು ಹಳೆ ಮನೆ. ಹೋಗಿ ನೋಡ್ದೇವಿ, ಅದು ನೀರಾಗ ಒಂದು 4-5 ದಿವಸ ಹಿಡಿತ ಫೋಟೋ ತೆಗಿಯಕ್ಕೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಿದ್ಧಲಿಂಗ ಜಗದ್ಗುರುಗಳು ಇವತ್ತಿಗೂ ಜೀವಂತವಾಗಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಆ ಫೋಟೋ ತಗೊಂಡು ನೋಡಿದೆ, ಅದು ನೀರು ಸೋರಿ 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 ಎಲ್ಲ ಫೋಟೋ ಅಳಿಗೆ ಬರೇ ಕಾಲೇ ಇತ್ತು. ಒಂದು ಒಂದು ಅವ್ರ ಜಡೆ ಇದ್ದಿದ್ದಿಲ್ಲ, ಪಾದ ಇದ್ದಿದ್ದಿಲ್ಲ, ಏನೇನು ಇದ್ದಿದ್ದಿಲ್ಲ. ನಾವು ಏನ್ ಮಾಡಿದ್ವಿ, ನಾವು ಬಹಳ ಶ್ರದ್ಧೆಯಿಂದ ನೋಡಿದವರಲ್ಲ,
ನಮ್ಮ ಗುರುಗಳು ಪೂಜೆ ಮಾಡ್ಯಾರ ಅಂದ್ರ ಅಲ್ಲಿ ಚಿತ್ರ ಕಾಣದೇ ಇದ್ರು ಚಿಂತಿಲ್ಲ, ಅದ್ರಾಗ ಅದಾರಂತೇಳಿ ನಾವು ಪೂಜೆ ಮಾಡೋಣ ಅಂತ ಅದೇ ಫೋಟೋ ಇಟ್ಟು ಪೂಜೆ ಮಾಡ್ತಾ 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 ಬಂದೇವಿ. ನಂಬ್ತಿರೋ ಬಿಡ್ತಿರೋ 21 ದಿನ ಆಗಿತ್ತು, ಮತ್ತೆ ಆ ಫೋಟೋದಲ್ಲಿ ಸಿದ್ಧಲಿಂಗ ಜಗದ್ಗುರು ಕಂಡು ಬರ್ತಾರೆ. ಈಗೂ ಹಾಗೆ ಇದೆ. ಆ ಫೋಟೋ ನಿಮ್ಮ ಬಜಾರ್ ಬಸವರಾಜ ಅಂತದನಲ್ಲ, ಅವ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಜ್ಜರೇ ನನಗೆ ಕೊಡ್ರಿ ಅಂತ ಬಂದ. ನಾನು ಹೇಳಿದೆ, ನಮ್ಮ ಗುರು ಪೂಜೆ ಮಾಡಿರ್ತಕ್ಕಂಥದ್ದು ಅದು ಸಮಾಜಕ್ಕೆ ಮೀಸಲಿಡುದಪ್ಪ ಅಂತೇಳಿ. ಈಗಲೂ ನಾವು ಏನಾದ್ರೂ ಕೊಡಬೇಕಂದ್ರೆ ಆ ಫೋಟೋಕ್ಕೆ ಮುಟ್ಟಿ ಕೊಡ್ತೇವೆ. ಈ ವಿಜ್ಞಾನದ ಜಗತ್ತಿನಲ್ಲಿ ಆಯ್ತು ಅಂತ ಬರ್ತಾರೆ ಅಂದ್ರೆ ಅವರ ತಪಸ್ಸಿನ ಪ್ರಭಾವ ಎಷ್ಟಿದೆ ಅನ್ನೋದನ್ನ ನಮಗೆ ಅರ್ಥ ಆಗ್ತದೆ. ಮಹಾತ್ಮರ ಶಕ್ತಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಅವರು ಈಗ ನಿಮ್ಮ 2000 ನೋಟ್ ಬ್ಯಾನ್ ಆದವು ಇಲ್ಲ, ನಡೀತಾವನು. ಆದ್ರೆ 2000 ರೂಪಾಯಿ ಕೊಟ್ಟು ಬಂಗಾರ ತಗೊಂಡಿದ್ರಲ್ಲ, ಅದು ನಡೀತದಿಲ್ಲ, ಅದು ತಿಳಿತದ. ಬಂಗಾರ ಬ್ಯಾನ್ ಮಾಡಕ್ ಆಗಂಗಿಲ್ಲ, ನೋಟ್ ಬ್ಯಾನ್ ಆಗ್ತದೆ. ಸಿದ್ಧಲಿಂಗ ಜಗದ್ಗುರುಗಳು ಅಂದ್ರೆ ಕೈಯನ ನೋಟ್ ಅಲ್ಲ, ಅವರು ಬಂಗಾರ, ಅದು ಬ್ಯಾನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೌಂದರ್ಯ ಬ್ಯಾನ್ ಆಗಬಹುದು, ಐಶ್ವರ್ಯ ಬ್ಯಾನ್ ಆಗಬಹುದು, ಅಲಂಕಾರ ಬ್ಯಾನ್ ಆಗಬಹುದು. ಆದ್ರೆ ಓಂಕಾರ ತತ್ವದಲ್ಲಿ ನಡೆದಂತ ತಪಶಕ್ತಿಗಳ ಮಹಾತ್ಮರು ಯಾವತ್ತಿಗೂ ಸೂರ್ಯ ಚಂದ್ರ ಇರುವವರೆಗೂ ಇರುತ್ತಾರೆ. ಅದರ ಅನುಭವಕ್ಕೆ ನಾವು ಬರಬೇಕಾಗ್ತದೆ. ಅವರ ಶಕ್ತಿ ಪ್ರಭಾವ ಇವತ್ತಿಗೂ ಯಾಕಿದೆ ಅಂದ್ರೆ ನೋಡ್ರಿ, ನಮ್ಮ ಜನ್ಮ, ಅದಕ್ಕೆ ಹೇಳಿದ್ರು, ಲೋಕದಂತೆ ಬಾರರು, ಲೋಕದಂತೆ ಹೋವರು, ಲೋಕದಂತೆ ಈಹರು ನೋಡಯ್ಯ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುತ್ತಿಪ್ಪರು ನೋಡ. ಈಗ ನೀವು ಬಂದೀರಿ, ಮುಂಜಾನೆ ಹೇಳ್ತೀರಿ, ಅದೇ ಬಾಗಿಲ ತೆಗಿತೀರಿ, ಅದೇ ಹೊಸಲಿಗೆ ನೀರು ಹಾಕ್ತೀರಿ, ಅದೇ ಅಡಿಗೆ ಮನೆಗೆ ಹೋಗ್ತೀರಿ, ಅದೇ ಸ್ಟೋವ್ ಹಚ್ತೀರಿ, ಅದೇ ಉಳ್ಳಾಗಡ್ಡಿ ಹೆರಿಸ್ತೀರಿ, ಅದೇ ಪಲ್ಯ ಮಾಡ್ತೀರಿ. ನಾವು ಹೊರಗಿಂದ ಹೇಳಕತ್ತೀರಿ, ಒಳಗಿಂದ ಹೇಳಂಗಿಲ್ಲ. ನಿಮ್ಗ ಜಗಳ ಮಾತ ಅದೇ ಮಾತಾಡ್ತೀರಿ. ಸಮಾಧಾನ ಐತೆ ನಿಮಗ? ಸಮಾಧಾನ ಐತಾ? ಜಗತ್ತದಲ್ಲಿ ಏನೆಲ್ಲ ಇದ್ರೂ ಸಹಿತ ಸಮಾಧಾನ ಯಾಕಿಲ್ಲ ಅಂದ್ರೆ, ಜೀವತ್ವಂ ಸರ್ವ ದುಃಖತ್ವಂ ಮಲಕಲ್ಪಿತಂ. ನಿಮ್ದು ಹೊಲಸಾಗಿದೆ, ಮನಿ ಹೊಲಸೈತೇನೋ ಇಲ್ಲ, ಬಟ್ಟೆ ಹೊಲಸದವನೋ ಇಲ್ಲ, ಮೈ ಹೊಲಸಿಲ್ಲ, ಮನಿ ಹೊಲಸಿಲ್ಲ, ಬಟ್ಟೆ ಹೊಲಸಿಲ್ಲ, ಕನ್ನಡಿ ತಳತಳ ಹೊಳೆಂಗ ಕನ್ನಡಿ ಇದ್ದಂಗದ. ಅದ್ರ ಹೊಲಸಾಗಿದ್ದ ಯಾವುದು? ಮನಸ್ಸು. ಯಾವುದು ಮನಿ ದಿನ ಕಸ ಹುಡುಕ್ತಾರೆ, ಅದು ಹೊಲಸಾಗ್ತದೆ, ಕಸ ಹುಡುಕ್ತೀರಿ. ಬಟ್ಟೆ ಹೊಲಸಾಗ್ತದೆ, ಒಗಿತೀರಿ. ಮೈ ಹೊಲಸಾಗ್ತದೆ, ಸ್ನಾನ ಮಾಡ್ತೀರಿ. ಈ ವಿಜ್ಞಾನ ಇದು ನಿಮ್ಗೆ ಕಂಡು ಕೊಟ್ಟಿದೆ, ಹೌದಲ್ಲ? ಮನಿ ಹೊಲಸಾದ್ರೆ ಸ್ವಚ್ಛ ಮಾಡಕ್ ವಿಜ್ಞಾನ ಇದೆ, ಬಟ್ಟೆ ಹೊಲಸಾದ್ರೆ ಸ್ವಚ್ಛ ಮಾಡಕ್ ವಿಜ್ಞಾನ ಇದೆ, ಮೈ ಹೊಲಸಾದ್ರೆ ಸ್ವಚ್ಛ ಮಾಡಕ್ ವಿಜ್ಞಾನ ಇದೆ. ಮನಸ್ಸು ಹೊಲಸಾದ್ರೆ ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಏನಿದೆ? ವಾಣಿಯಿಂದ ಸ್ವಚ್ಛ ಆಗದೆ ಇರುವುದು ಗುರುವಾಣಿಯಿಂದ ಸ್ವಚ್ಛ ಆಗ್ತದೆ. ನಿರಶ್ಯತಿ ಗುರುರ್ಬೋಧ ಜ್ಞಾನಶಕ್ತಿ ಪ್ರಕಾಶತೆ. ಯಾವುದು ಪಾಣಿಯಿಂದ ಸ್ವಚ್ಛ ಮಾಡಕ್ಕಾಗಲ್ಲ ಅದು ಗುರುವಾಣಿಯಿಂದ ಸ್ವಚ್ಛ ಆಗ್ಬೇಕು. ಅಂತ ಗುರುಗಳು ಯಾರಿದ್ರು ಅಂದ್ರೆ ಸಿದ್ಧಲಿಂಗ ಜಗದ್ಗುರುಗಳು.
ಈ ಮನಸ್ಸು ಹೊಲಸಾದುದನ್ನ ಸ್ವಚ್ಛ ಮಾಡಿಕೊಳ್ಳಿಕ್ಕಿರುವಂಥದ್ದೇ ಪುರಾಣ ಪ್ರವಚನಗಳು. ನೀವೆಲ್ಲ ಈ ಬೋಧನೆಯಿಂದ ನಿಮಗೆ ಗೊತ್ತಾಗ್ಬೇಕು. ಮಹಾತ್ಮರು ಯಾಕೆ ಮಹಾತ್ಮರಾದ್ರು ಅಂದ್ರೆ ಅವ್ರಿಗೆ ಸತ್ಯ ಗೊತ್ತಾಯ್ತು, ಸತ್ಯ ದರ್ಶನ ಆಯ್ತು. ಜಗತ್ತಿನಲ್ಲಿ ದರ್ಶನ ಆಗದೆ ಸ್ನಾನ ಮಾಡೋದ್ರಿಂದ ಬದಲಾವಣೆ ಆಗಕ್ಕಾಗಂಗಿಲ್ಲ. ನೀವು ಬೆಟ್ಟ ಹತ್ತಿ ಹೋಗೋದ್ರಿಂದ ಬದಲಾವಣೆ ಆಗಕ್ಕಾಗಂಗಿಲ್ಲ. ದರ್ಶನ ಆಗ್ಬೇಕು. ಅಲ್ಲಮನಿಗೆ ದರ್ಶನ ಆಯ್ತು, ಅಂಗುಲಿಮಾಲಗ ದರ್ಶನ ಆಯ್ತು, ರತ್ನಾಕರನಿಗೆ ದರ್ಶನ ಆಯ್ತು. ದರ್ಶನ ಆದಾಗ ಮಾತ್ರ ಮನುಷ್ಯ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಅಲ್ಲಮ ಹೇಳ್ತಾನೆ, ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪುರುಷ ಒಪ್ಪದು ತಪ್ಪದಯ್ಯ. ಮುನ್ನಿನಂತೆ ಅಪ್ಪನೇ ಅಯ್ಯ. ಮೊದಲಿಗೆ ನಾನು ಆಗಕ್ಕೆ ಸಾಧ್ಯನಾ? ಯಾಕ ಅವರಿಗೆ ದರ್ಶನ ಆಯ್ತು. ಯಾರಿಗೆ ದರ್ಶನ ಆಗ್ತದೋ ಅವ್ರ ಕಣ್ಣು ಬದಲಿ ಆಗ್ತದೆ. ಯಾರಿಗೆ ದರ್ಶನ ಆಗ್ತದೋ ಅವ್ರ ಕೈ ಬದಲಿ ಆಗ್ತದೆ. ಯಾರಿಗೆ ದರ್ಶನ ಆಗ್ತದೋ ಅವ್ರಿಗೆ ಕಿವಿ ಬದಲಿ ಆಗ್ತದೆ. ಯಾರಿಗೆ ದರ್ಶನ ಆಗ್ತದೋ ಅವ್ರ ನಾಲಿಗೆ ಬದಲಿ ಆಗ್ತದೆ. ಈಗ ನೀವು ಪ್ರವಚನ ಕೇಳ್ತೀರಿ, ನಿಮ್ಮ ಬದಲಾವಣೆ ಅದಾವ? ನನ್ನ ಮುಂದೇನು ಹೇಳಬೇಡ್ರಿ. ಈ 12 ವರ್ಷ ಎಷ್ಟು ವರ್ಷ ಪುರಾಣ ಕೇಳಕತ್ತು? 15 ವರ್ಷ. ಈ ಬಸವೇಶ್ವರ ನಗರದಲ್ಲಿ ಪುರಾಣ ಕೇಳಿ ಹೋಗ್ತಿರಲ್ಲ, ಒಂದಿಷ್ಟು ಮನ್ಯಾಗ ಗದ್ದಲಿಲ್ಲಾರ್ದಂಗೆ ಅದೀರೇನು? ಇದೀರ? ಸಾಧ್ಯ ಇಲ್ಲಲ್ಲ. ದರ್ಶನ ಆಗಬೇಕು. ದರ್ಶನ ಆಯ್ತು ಅಂದ್ರೆ ಮನುಷ್ಯನ ದೃಷ್ಟಿ ಬದಲಾಗ್ತದೆ. ತುಕಾರಾಮ ರೊಟ್ಟಿ ಮಾಡ್ತಿದ್ದ. ರೊಟ್ಟಿ ಮಾಡೋಣ, ಅವ್ನು ರೊಟ್ಟಿ ಕಳು ಮಾಡ್ತಿದ್ರಲ್ಲ. ರೊಟ್ಟಿ ಮಾಡಿ ರೊಟ್ಟಿ ಕಳು ಮಾಡೋರು ಯಾರು ರೊಟ್ಟಿ ಕಳು ಮಾಡ್ತಾರ? ಒಂದ್ ದಿವ್ಸ ಮರಿ ಇಲ್ಲಿತ್ತು ನೋಡ್ದ. ಒಂದು ನಾಯಿ ಬಂತು, ನೋಡ್ದ, ರೊಟ್ಟಿ ಬುಟ್ಟಿಗೆ ಬಾಯಿ ಹಾಕ್ತು, ಒಂದು ರೊಟ್ಟಿ ಬಾಯಿ ಹಿಡ್ಕೊಂಡು ಓಡಿ ಹೊಂಟು. ಇವ ಏನ್ ಮಾಡ್ತಿದ್ದ ತುಕಾರಾಮ? ರೊಟ್ಟಿ ಮಾಡಿಟ್ಟು ತುಪ್ಪ ಹಚ್ಚಿ ಪಾಂಡುರಂಗಗೆ ಎಡಿ ಮಾಡಕ್ ಹೋಗ್ತಿದ್ದ. ಯಾವಾಗ ರೊಟ್ಟಿ ನಾಯಿ ಬಾಯಾಗ ಹಿಡ್ಕೊಂಡು ಹೊಂಡ್ತೋ ಬೆನ್ನ ಹತ್ತದ ತುಕಾರಾಮ. ಏನಂತೇಳಿ? ಏನಂತ ಬೆನ್ನ ಹತ್ತದ? ನಾವು ನೀವು ಮೊನ್ನೆ ನಮ್ಮ ಮಠದಾಗ ಮಂಜ ಬಂತು. ನಾವೊಂದು 10 ತೆಂಗಿನ ಗಿಡ ಹಚ್ಚಿದ್ವಿ. ಕಂಡಾಬಿಟ್ಟು ತೆಂಗಿನಕಾಯಿ ಬಿಟ್ಟಾವ. ಕಸ ಹೊಡ್ಕೊಂಡು ಶಿವಮನಿಗಳಿಗೆ ಮಂಗ್ಯ ಹಣ್ಣು ಉದುರ್ಸಾಕತ್ತವ್ರಿ ಅಂತ ಇವ್ರು ಅಂತಿದ್ವಿ. ಅವು ಚಲೋ ಚಲೋ ಹಣ್ಣು ಉದುರಿಸಿ ಕುಡುದು ಒಗಿತಿದ್ದು. ಲಾಸ್ ಆದ್ರೆ ಯಾರು ಸುಮ್ ಕುಂದಿರ್ತೀರಿ? ಇವು ಅಡಿಗೆ ಮಾಡಿ ಹಿಡ್ಕೊಂಡು ಹೊಸು ಒದರಾಡಕತ್ತು. ನಾನು ಇನ್ನೇನು ಇವು ನಿಮ್ಮ ಲೆಕ್ಕಕ್ಕೆ ಬಂದು ಬೇಯಬೇಕು ಅನ್ನೋದ್ರಾಗ ಒಂದು ನೋಟ್ಬುಕ್ನ್ಯಾಗ ನಾನೇ ಬರೆದಿದ್ದೆ, ನಂದೇನಿಲ್ಲ ಗುರುವೇ ನಿಂದೇ ಎಲ್ಲ ಅಂತ ಬರೆದಿದ್ದೆ. ಅದು ನೋಡಿ ನಾನೇ ಗಪ್ಪಾದೆ. ಈ ಗಿಡದೊಳಗ ಹತ್ತಿ ತೆಂಗಿನಕಾಯಿ ಬಿಚ್ಚಿ ಹಾಲು ಕುಡಿಯಾಕತ್ತದ ಅಂದ್ರೆ ಆ ತೆಂಗಿನಕಾಯಿ ವಾಮದೇವ ಶಿವಾಚಾರ್ಯಗೆ ಬಿಟ್ಟಿಲ್ಲ, ಮಂಗ್ಯಾಗ ಬಿಟ್ಟದ. ಅದು ಮಂಗ್ಯದೇ ಹೊರತು ನಂದಲ್ಲ ಅಂತ ನನಗನ್ನಿಸ್ತ. ನಿಮ್ಮಂಗ ಅಂದ್ಕೊಂಡ್ರ ಬಾಯ ಮಣ್ಣಾಕು ಅಂತೇಳಿ ನನಗನ್ನಿಸ್ತು. ಇವ ತುಕಾರಾಮ ಬೆನ್ನ ಹತ್ತದ. ಏನಂತೇಳಿ? ಏ ಪಾಂಡುರಂಗ, ಹೊಡ ಅವ್ರ ಮನಸ್ಸಂತ. ಏ ಪಾಂಡುರಂಗ, ನಿಲ್ಲೋ, ಒಣ ರೊಟ್ಟಿ ಐತಿ, ಅದಕ್ಕೆ ತುಪ್ಪ ಹಚ್ಚಿ ಕೊಡ್ತೀನಿ, ಹಂಗೆ ತಿನ್ನಕ್ ಹೋಗ್ಬೇಡ. ಅವನು ಕಣ್ಣೊಳಗ ಕಂಡಿದ್ದು ನಾಯಿ ಅಲ್ಲ, ಪಾಂಡುರಂಗ. ದೃಷ್ಟಿ ಬದಲಾಯ್ತು. ದೃಷ್ಟಿ ಬದಲಾಗಬೇಕು ಅಂದ್ರೆ ದರ್ಶನ ಆಗಿದೆ. ಕನಕದಾಸರಿಗೆ ಬಾಳೆಹಣ್ಣು ತಿಂದು ಬರೀ ಯಾರು ಇಲ್ಲಾರದಲ್ಲಿ ಅಂದ್ರು. ಎಲ್ಲರೂ ಮನ್ಯಾಗ ಹೋದ್ರು,
ಕೆಳಗೆ ಹೋದ್ರು, ಮ್ಯಾಳಿ ಮ್ಯಾಲ ಹೋದ, ಮನೆಯಿಂದ ಹೋದ, ಗುಡಿಯಿಂದ ಹೋದ, ಎಲ್ಲೆಲ್ಲ ಹೋದ್ರು. ಕೊನೆಗೆ ತಂದು ಕೊಟ್ಟ. ಅಮ್ಮ ಹೇಳ್ದ, ಇಲ್ಲ, ಯಾರ ಕಣ್ಣು ತಪ್ಪಿಸ್ಬೋದು, ಅವನು ಕಣ್ಣು ತಪ್ಪಿಸಕ್ಕಾಗಲ್ಲ. ಇದು ನಮಗೆ ತಿಳಿದದ. ಇಷ್ಟು ಪುರಾಣ ಕೇಳೀವಿ. ಒಬ್ಬ ಭಗವದ್ಗೀತೆ ಹೇಳ್ತಿದ್ದ, ಮಗ ಕೇಳ್ದ, ಇಷ್ಟು ಭಗವದ್ಗೀತೆ ಹೇಳ್ತಿಲ್ಲ, ಇದರಿಂದ ಅರ್ಥ ಏನಾಗ್ತದೆ? ಮತ್ತ ತಂದೆ ಹೇಳ್ದ, ಈ ಭಗವದ್ಗೀತೆ ಓದೋದ್ರಿಂದ ಜಗತ್ತದಲ್ಲಿ ಸದಾ ಕಾಲ ದೇವರು ನಮ್ಮ ಕಡೆ ನೋಡ್ತಿರ್ತಾನೆ ಅಂತ ಜ್ಞಾನ ಆಗ್ತದೆ. ಬ್ಯಾಸಿಯಾಗ ಒಂದ್ ದಿವ್ಸ ಇಬ್ರು ತಂದೆ ಮಗ ಹೊಂಟಿದ್ರು. ಮಗ್ಗಲ ಮಾವಿನ ಗಿಡ ಕಾಯಿ ಬಿಟ್ಟಿದ್ರು. ತಂದೆ ಹೇಳ್ದ, ಲೇ ಚಲೋ ಕಾಯಿ ಬಿಟ್ಟವ, ಹತ್ತೀನಿ, ಯಾರೇ ಬಂದ್ರು ನೋಡಂದ. ಹತ್ತದ, ಹಣ್ಣಾರದ, ತಗೊಂಡ, ಬಂದ, ಮಗನಿಗೆ ಕೇಳ್ದ, ಯಾರ ನೋಡಿದ್ರು? ಬಳತೈತಿ ಹೊಡಕತ್ತಂದ. ಹೇಳ್ಬೇಕಿಲ್ಲ, ಹೇಳಕ್ಕೆ ಎಲ್ಲಿ? ಅವ ಕಣ್ಮರಿ ಇದ್ರೆ ಹೇಳ್ಬೋದಲ್ಲ. ಎಲ್ಲಿದಾನ? ದೇವ್ರನ ಒಳಗೋದನ ಹೊರಗೋದನಪ್ಪ. ನನ್ನ ಕಣ್ಣಿನ ಮುಖಾಂತರ ನಿನ್ನಂತ ಕಳ್ಳನ್ ನೋಡಕತ್ತಿದ್ದ ಅಂದ ಮಗ. ಭಗವದ್ಗೀತಾ ಹೇಳ್ತಿದ್ದ ಅಪ್ಪ ಮಗನಿಗೆ ಅರ್ಥ ಆಗಿದೆ. ಈ ಜ್ಞಾನ ಆಗಬೇಕು ಅಂದ್ರೆ ದರ್ಶನ ಆಗಬೇಕು. ಈ ದರ್ಶನ ಯಾರಿಗಾಗಿತ್ತು ಅಂದ್ರ ಸಿದ್ಧಲಿಂಗ ಜಗದ್ಗುರುಗಳಿಗೆ ಆಗಿತ್ತು ಅಂತ ಹೇಳಿ ಅವ್ರು ಏನು ಕಾಣ್ತಾರೋ ಸತ್ಯನೇ ಕಾಣ್ತ. ಅತಣಿ ಮಠದೊಳಗ ಶಿವಯೋಗಿಗಳ ಮಠದಲ್ಲಿ ವಾಗೀಶ ಪಂಡಿತಾರಾಧ್ಯರು ಪತ್ರಿ ಹರಿಯುವಾಗ ಗಿಡದಾಗ ಹತ್ತಿ ಕುಂತಿದ್ರು. ಇನ್ನೂ ಸಣ್ಣ ಹುಡುಗ, ಯಾರು? ವಾಗೀಶ ಪಂಡಿತರಾದ್ರು. ಆ ಪತ್ರಿ ದಳ ಹರಿಯುವಾಗ ಸಿದ್ಧಲಿಂಗ ಜಗದ್ಗುರು ಸ್ನಾನ ಮಾಡಿ ಗಿಡದ ಬುಡಕ್ಕೆ ಹಾದು ಹೊಂಟಿದ್ರು. ಒಂದೇ ಪತ್ರಿ ದಳ ತಲೆ ಮೇಲೆ ಬಿಂತು. ನೋಡಿದ್ರು, ಏನಪ್ಪಾ ಶಿಖರಕ್ಕೆ ಪತ್ರಿ ಏರಿಸಿದಲ್ಲೋ, ನೀ ಶಿಖರಕ್ಕೆ ಅಧಿಪತಿ ಆತಿ ಅಂತ ಅವತ್ತೇ ಅಂದ್ರು. ಒಂದು 30 ವರ್ಷ 40 ವರ್ಷದ ಭವಿಷ್ಯವನ್ನ ಅಥವಾ ಅವರ ವಾಣಿ ಸತ್ಯ ಆಗಬೇಕು ಅಂದ್ರೆ ಅವರಿಗೆ ಅವರ ನೇತ್ರ ಹಂತವಾಗಿತ್ತು. ಪುನಾದಲ್ಲೇ ಪೂಜೆ ಮಾಡುವಾಗ ಹಾವ ಮುಂಗ್ಲಿ ಜಗಾಡುವಂಥದ್ದು ಬಂದ ನೋಡಿದ್ರೆ, ಎಲ್ಲೋ ಇಂಥ ಪೂಜಾ ಸ್ಥಾನದಲ್ಲಿ ಜಗಾಡ್ತಿರಲ್ಲೋ ಇಬ್ರು ಅಂದ್ರು. ಇದು ಸಾಧ್ಯ ಅಂದ್ರೆ ಹೇಳ್ರು, ನಿಮ್ಮಿಂದ ನಮ್ಮಿಂದ ಸಾಧ್ಯನಾ? ಮನಿ ಮಕ್ಕಳು, ಹಳದ ಮಕ್ಕಳು ಮಾತು ಕೇಳಲ್ಲ. ಒಂದು ಮುಂಗಲಿ, ಒಂದು ಹಾವ, ಅವರ ವಾಣಿಗೆ ಎರಡೂ ಬೇರೆ ಬೇರೆಯಾಗಿ ಹೋಗ್ಬೇಕಂದ್ರೆ ಅವರ ನುಡಿ ಮಾತೆಂಬುದು ಜ್ಯೋತಿರ್ಲಿಂಗ ಆಗಿತ್ತು. ಇದು ನಮ್ಮಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲೇನು ಅಂದ್ರೆ ಸಾಧ್ಯ ಇದೆ, ಆದ್ರೆ ನಾವು ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಇದೀರಿ. ಮತ್ ನೀವೇನ್ ಮಾಡಬೇಕು? ನಿಮ್ ಕಡೆಯಿಂದ ಆಗೋದಿಲ್ಲ, ನೀವೇನ್ ಮಾಡ್ಬೇಕು? ನೀವೇನು ಮಾಡೋದು ಅವಶ್ಯಕತೆ ಇಲ್ಲ. ದರ್ಶನಂ ಪಾಪಶಮನಂ ಪೂಜನಂ ಮುಕ್ತಿ ಸಾಧ. ಇಂಥ ಪುರಾಣಕ್ಕೆ ಬರಬೇಕು, ಕೇಳಬೇಕು. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವ. ಮಹಾತ್ಮರ ಸ್ಮರಣೆ ಮಾಡ್ರಿ, ಎಷ್ಟೋ ಪಾಪಗಳು. ಇದು ಮಾಡುವ ಮಾಡದಲ್ಲಿ ನಾನು ಅಹಂಕಾರ ಇಲ್ಲಾರ್ದಂಗೆ ಕಲಿಬೇಕು. ನೀವು ತಿಳ್ಕೋಬೇಕಾಗಿದ್ದು ಇಷ್ಟೇ, ನೀವು ಏನೇ ಮಾಡಿ ಅದು ನನ್ನಿಂದ ಇಲ್ಲ, ಅವನಿಂದ. ಮಹಾತ್ಮರ ಸಂದರ್ಶನ ನೀವು ಯಾರಾದರೂ ಮಾಡಿದ್ರೆ, ಬಹುಶಃ ಸಜ್ಜಲಗುಡ್ಡದ ಶರಣಮ್ಮನ ದರ್ಶನ ನೀವು ಯಾರಾದರೂ ಮಾಡಿದ್ರೆ, ಅವ್ರ ವಾಣಿ ಏನೇ ಮಾಡಿ ಅಪ್ಪ ನಡೆಸ್ತಾನೆ ಹೋಗಂತಿದ್ಲು ಹೊರತು ನಾನು ನಡೆಸ್ತೀನಿ ಅಂತಿದ್ದಿಲ್ಲ ಅಮ್ಮ. ತಿಳಿದ? ನಾನು ನಡೆಸ್ತೀನಿ ಅಂತ ಒಂದು ಅಕ್ಷರನೂ ಅಂತಿದ್ದಿಲ್ಲ. ನಮಗೇನು ಅದೇವಲ್ಲ, ನಾವು ಹಂಗದೇವೆ. ಇದು ಏನೈತಲ್ರಿ, ಇದು ನಾನೇ ಮಾಡ್ಸಿದ್ ನೋಡ್ರಿ ಅಂತೇವಿ. ಇದು ಹೋಗ್ಬೇಕು. ಇದು ಹೋದ್ರೆ ನಿಮ್ಮ ಪುಣ್ಯ ಬರೋದು. 18 ಪುರಾಣ ಬರೆದಂತ ವ್ಯಾಸ ಹೇಳ್ತಾನೆ, ಪುಣ್ಯ ಬರ್ಬೇಕಂದ್ರೆ ಉಪಕಾರ ಮಾಡ್ಬೇಕು.
ಉಪಕಾರ ಮಾಡಿದ ಮೇಲೆ ಪುಣ್ಯ ಬರ್ತದೆ ಏನು ಅಂತ ನೀವು ಕೇಳಿದ್ರೆ ನಾನು ಉತ್ತರ ಹೇಳ್ತೀನಿ. ಉಪಕಾರ ಮಾಡಿದ್ರೆ ಪುಣ್ಯ ಬರ್ತದ, ಆದ್ರೆ ನಾನೇ ಮಾಡೀನಿ ಅಂದ್ರೆ ಪುಣ್ಯ ಬರಲ್ಲ. ವ್ಯಾಸನಿಗೆ ಕೇಳ್ತಾರ, ಹೌದು ಪುಣ್ಯ ಮಾಡಾಕ ಉಪಕಾರ ಮಾಡಿದ್ರೆ ಬರ್ತದ ಅಂತೀರಿ, ಅದು ಮಾಡೋ ವಿಧಾನ ತೋರಿಸ್ರಿ ಅಂತ ಅವಾಗ ಹೇಳ್ತಾನೆ, ಪರೋಪಕಾರಾಯ ಫಲವಂತಿ ವೃಕ್ಷ. ನೀವು ತಿಳ್ಕೊಳ್ಳಿ, ಸೂಕ್ಷ್ಮದಾವ ಇವೆಲ್ಲ ಸಿದ್ಧಾಂತಗಳು. ಒಂದು ಗಿಡ ಹಣ್ಣು ಬಿಡ್ತದೆ, ಹಣ್ಣು ಬಿಡ್ತದಲ್ಲ, ಹಣ್ಣು ಬಿಡ್ತು ಅಂದ್ರೆ ಆ ಹಣ್ಣ ಯಾವ್ಯಾವ ಪಕ್ಷಿಗಳು ತಿಂತಾವೆ? ಎಲ್ಲಾ ಪಕ್ಷಿಗಳು ತಿಂತಾವೆ. ಆ ಗಿಡಕ್ಕೆ ಏನಾದ್ರೂ ಗಿಳಿ ತಿಂದಾಗ ಸಂತೋಷ ಆಗಿ ಕಾಗಿ ತಿಂದಾಗ ದುಃಖ ಆಗ್ತದನು? ಅಲ್ಲಿ ಮಾಡುವ ಮಾಡದಲ್ಲಿ ಆ ಗಿಡ ಇಲ್ಲ, ಆ ಗಿಡ ಇಲ್ಲ, ಅದು ನಂದು ಅಲ್ಲ, ಅದು ಶಿವಂದು ಅಂತ ತಿಳ್ಕೊಂಡಿದೆ. ನಿಮ್ಮ ಪುಣ್ಯ ಬೇಕಂದ್ರೆ ಇಲ್ಲ, ನೀವು ಹಿಂಗೆ ಇರ್ಬೇಕಂದ್ರೆ ಪುಣ್ಯ ಇದ್ರೆ ಮಾತ್ರ ನಮ್ಮ ಜೀವನ ಪಾವನ ಆಗ್ತದೆ. ಪುಣ್ಯ ಸಂಗ್ರಹದ ಬಗ್ಗೆ ಹೇಳಕತ್ತೀನಿ ನಾನು ನಿಮಗ. ನೀವು 500 ಪೇಜ್ ಪುಸ್ತಕ ಓದಿದ್ರು ಪುಣ್ಯ ಬರಂಗಿಲ್ಲ. ಪುಣ್ಯ ಬರಬೇಕು ಅಂದ್ರೆ ಏನೇ ಮಾಡಿದ್ರು ಅದು ನಂದಲ್ಲ, ನಿಂದು ಅಂತ ಅನ್ನಿಸ್ಬೇಕು ನೀವು. ಪರೋಪಕಾರಾಯ ವಹಂತಿ ಗಾವಃ. ಆಕಳ ಹಾಲು ಹಿಡ್ತದಲ್ಲ, ಆ ಹಾಲ ಹಿಂಡೋರು ರೂಢಿ ಇದ್ದವ್ರಿಗೆ ಸ್ವಲ್ಪ ಜಲ್ದಿ ಹಿಂಡ್ಬೋದೇ ಹೊರತು ಆ ಹಾಲು ಇವರೇ ಕುಡಿಲಿ ನಾನೇ ಕೊಟ್ಟೆ ಅನ್ನೋ ಭಾವ ಐತೆ ಅನ್ನೋದಕ್ಕ. ನೋಡ್ರಿ, ಹುಲ್ಲು ತಿನ್ನೋ ಆಕಳು ಎಷ್ಟು ನಿಯತ್ತಾಗಿ ಹಾಲು ಹಿಂಡಿರ್ತದ, ಎಮೆ ಓದಕ್ಕೆ ಅದ್ರಾಗ ನೀರ್ ಹಾಕಿ ಮಾಡ್ತಾರ. ಒಂದು ಹುಲ್ಲು ತಿನ್ನೋದಕ್ಕೆ ನಿಯತ್ತೈತಿ. ನಾವು ಯೂನಿವರ್ಸಿಟಿಯಲ್ಲಿ ಓದಿ ಬಂದು ಅದ್ರಾಗ ಲಾಭ ಹುಡುಕಾಡಕ್ ಶುರು ಮಾಡ್ತಿದ್ರು. ಡಬಲ್ ಲಾಭಕ್ಕೆ ಇದು, ತ್ರಿಬಲ್ ಲಾಭಕ್ಕೆ ಇದು, ಎಲ್ಲಿದಪ್ಪ ಪುಣ್ಯ? ಪರೋಪಕಾರಾಯ ವಹಂತಿ ನದ್ಯ. ನದಿ ಐತಲ್ಲ, ನದಿ ಏನ್ ಮಾಡ್ತದ? ಕಳ್ಳನ್ನು ಸ್ನಾನ ಮಾಡಿಸುತ್ತದೆ, ಸುಳ್ಳನ್ನು ಸ್ನಾನ ಮಾಡ್ತದೆ, ಮಹಾತ್ಮರನ್ನು ಸ್ನಾನ ಮಾಡಿಸುತ್ತದೆ. ಅದೇ ನೀ ಕಳ್ಳ ಬರಬೇಡ ಅಂತದೊಂದು ನದಿ. ಯಾರು ಬಂದ್ರು ಎಲ್ಲರನ್ನ ಸ್ವಚ್ಛ ಮಾಡೋದು ಅದರ ಧರ್ಮ. ಯಾರು ಬಂದ್ರು ಹಣ್ಣು ಕೊಡೋದು ಅದರ ಧರ್ಮ. ಯಾರು ಬಂದ್ರು ಹಾಲು ಕೊಡೋದು ಅದರ ಧರ್ಮ. ಭೇದ ಎಣಿಸಂಗಿಲ್ಲ. ಕಾವಿ ಬಟ್ಟೆ ತಗೊಂಡು ಹೋಗೋದ್ರು ನದಿ ಸ್ವಚ್ಛ ಮಾಡ್ತದ, ಮನೆಯನ್ ಕೌದಿ ಒಯ್ದು ಹೋಗಿದ್ರು ಅದು ಮನೆಯನ್ನು ಸ್ವಚ್ಛ ಮಾಡ್ತದೆ. ಕೌದಿನ ಕಾದಿನ ಭೇದ ಮಾಡ್ಲದಂಗ್ ನೋಡೋದು ನದಿ. ಅವ್ರು ಹೇಳ್ತಾರ, ಪರೋಪಕಾರಾರ್ಥ ಇದಂ ಶರೀರಂ. ನೀವೇ ಹುಟ್ಟಿ ಬಂದಿರಲ್ಲ, ಹುಟ್ಟಿ ಬಂದಂತವ್ರು ನೀವು ಸಹಿತ ಶಿವಂದೇ ಅಂತ ತಿಳ್ಕೊಂಡು ಯಾರು ಇರ್ತೀರಿ, ಅಲ್ಪಜ್ಞನಿಂದ ನೀವು ಸರ್ವಜ್ಞನಾಗ್ತೀರಿ. ನೀವು ಆ ದೃಷ್ಟಿಯಿಂದ ಕೈಲೇ ಏನ್ ಕೊಡ್ರಿ ಅದು ಫಲ ಸಿಗ್ತದೆ. ನೀವು ಕಣ್ಣಿಂದ ಏನು ನೋಡಿದ್ರೆ ಅದು ಉದ್ಧಾರ ಆಗ್ತದೆ. ಇದು ವಿಜ್ಞಾನ ಇದೆ. ನೀವು ಅದನ್ನು ಮಾಡಬೇಕು. ಅದನ್ನು ಮಾಡಿದ್ರಿ ಅಂದ್ರೆ ಈ ಮಹಾತ್ಮರ ಪುರಾಣ ಕೇಳೋದ್ರಿಂದ ನಮ್ಮ ಮನಸ್ಸು ಬದಲಾವಣೆ ಆಗ್ತದೆ. ನಮ್ಮ ಮನಸ್ಸು ಬದಲಾವಣೆ ಆಯ್ತಂದ್ರೆ ನಮ್ಮ ಮನೆ ಬದಲಾಗ್ತದೆ. ಮನೆ ಬದಲಾವಣೆ ಆದ್ರೆ ಮನೆ ಶಾಂತಿ ಸಾಗರ ಆಗ್ತದೆ. ಹೌದಿಲ್ಲ ನಾನು ಹೇಳೋದು? ಅದಕ್ಕೆ ದಯವಿಟ್ಟು ಪುರಾಣ ಪ್ರವಚನಗಳನ್ನ ಇವೆಲ್ಲವನ್ನ ನೀವು ಶ್ರದ್ಧೆಯಲ್ಲಿ, ನೀವು ಒಂದೇ ತಾಸು ನಗರ ಪ್ರದೇಶ, ಇಲ್ಲಿ ಹೆಚ್ಚು ಮಾತನಾಡಕ್ಕಾಗೋದಿಲ್ಲ. ನಾವು ಏನೇ ಪ್ರವಚನ ಮಾಡಿದ್ರು ಅದು ಆಚರಣೆಯಲ್ಲಿ ತರಬೇಕು. ಯಾರೇ ಬೈದ್ರು ತಾಳ್ಮೆ ಇರಬೇಕು. ಮನೆಯ ಮಕ್ಕಳಿರ್ಲಿ, ಸೊಸೆ ಇರಲಿ, ಯಾರೇ ಇದ್ರು ಸಹಿತ ತಾಳ್ಮೆಯಿಂದ ಅದನ್ನ, ಇದು ಅವ್ರ ಬಾಯಿಯಿಂದ ಅನ್ಸ್ಯಾನ ಅಂದ್ರೆ ಭಗವಂತನೇ ಅನ್ಸ್ಯಾನ ಅಂತ ಅನ್ಬೇಕು ನೀವು. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಬಸವಣ್ಣ ಹೇಳ್ತಾನೆ, ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಗೊಂಬೆಯಂತೆ ಆಡಿದೆನಯ್ಯ ನೀನು ಆಡಿಸಿದಂತೆ. ಅಂತ ಮಹಾತ್ಮರಾದಂತ ಬಸವಣ್ಣವರೇ ಕೋಲಕ್ಕೆ ಕಟ್ಟಿದ ನಾನು ಮಂಗೆ ಇದ್ದಂಗ ಅದೀನಪ್ಪ, ನೀ ಹೆಂಗ ಆಡಿಸ್ತೀನಿ ಹಂಗ ಆಡ್ತೀನಿ ಅಂತ ಮಹಾತ್ಮರೇ ಆ ಲೆವೆಲಿಗೆ ಅದಾಗ ನಾವು ಹೆಂಗಿರ್ಬೇಕು?
ಆಯ್ತಪ್ಪ, ಭಗವಂತನ ಇಚ್ಛೆ ಇದು ತಿಳ್ಕೊಂಡ್ರೆ ಮಾತ್ರ ಮನೆಗಳು ಶಾಂತವಾಗಿರ್ತವೆ, ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಪುಣ್ಯ ಬರಬೇಕು ಅಂದ್ರೆ ಹೀಗೆ. ಇನ್ನು ಪಾಪ ಕಡಿಮೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪುಣ್ಯ ಬರೋ ವಿಧಾನ ಹೇಳಿದೆ ನಾ ನಿಮಗ. ಇನ್ನು ಪಾಪ ಕಡಿಮೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳ್ರಿ? ಪಾಪ ಕಡಿಮೆ ಆಗ್ಬೇಕಂತ ಜಪತೋ ನಾಸ್ತಿ ಪಾತಕ, ಜಪ ಮಾಡಬೇಕು. ಜಪ ಯಾಕೆ ಮಾಡಬೇಕು ಅಂದ್ರೆ ಯಾವುದು ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕಲ್ಲ. ಪಾಪ ಹೆಂಗ್ ಬರ್ತದೆ ಅಂದ್ರೆ ನಾಲಿಗೆ ಒಂದು ಸುಳ್ಳು ಹೇಳಿ 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 ಪಾಪ ಬರ್ತದೆ. ನಾಲಿಗೆ ಏನದಲ್ಲ, ಸುಳ್ಳು ಹೇಳಿ 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 ಪಾಪ ಬರ್ತದೆ. ಬೈದು 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 ಪಾಪ ಬರ್ತದೆ. ನೋಯಿಸುವುದು ಎದರಿಂದ? ಫಸ್ಟಿಗೆ ನೋಯಿಸುವುದು ಎದರಿಂದ? ಏಕೆ ಪಾರ್ಟಿ ಸೇವನೆಯಿಂದ ನೋಯಿಸ್ತಾರೆ ನೀವು? ನಾಲಿಗೆಯಿಂದ ನೋಯಿಸುವುದು ಎಲ್ಲರನ್ನ ಬೇಯ್ತೀರಿ, ಅದು ಪಾಪ ಬಂದಿರ್ತದೆ. ಆ ಪಾಪ ಬಂದಾಗ ಅದು ಕಡಿಮೆ ಆಗ್ಬೇಕಂದ್ರೆ ಜಪ ಮಾಡಬೇಕು. ಯಾರು ಜಪ ಮಾಡಬೇಕು? ಇಂಥ ಸಿದ್ಧಲಿಂಗ ಶಿವಾಚಾರ್ಯರ ನಾಮಸ್ಮರಣೆ ಮಾಡುವುದರಿಂದ ಪಾಪ ಕಡಿಮೆ ಆಗ್ತದೆ. ನೀವು ಅದನ್ನು ಮಾಡಿ. ಬೆಳಗಿನ ಜಾವ ಎದ್ದು, ನಾನು ನಮ್ಮ 2-3 ಸಾರಿ ಹೇಳೀನಿ, ಬೆಳಗಿನ ಜಾವ ಹೇಳ್ರಿ, ಎದ್ದು ನೀವು ಶಿವನ ನಾಮಸ್ಮರಣೆ ಮಾಡ್ರಿ. ಓಂ ನಮಃ ಶಿವಾಯ ಅಂತ ಜಪ ಮಾಡ್ರಿ. ಸಂಕಲ್ಪ ಮಾಡಿ ಜಪ ಮಾಡ್ರಿ. ನಿಮ್ಮ ಮನೆಯ ದೋಷಗಳೆಲ್ಲ ನಿವಾರಣೆ ಆಗ್ತವೆ. ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ. ಇಂಥ ಮಹಾತ್ಮರ ಪುರಾಣ ಪ್ರವಚನವನ್ನು ಕೇಳೋದು, ಆಚರಣೆಯಲ್ಲಿರೋದು, 24 ಗಂಟೆ ಮೊಬೈಲ್ ನೋಡೋದು, 24 ಗಂಟೆ ಟಿವಿ ನೋಡೋದು, ಸಂಸ್ಕಾರ ಸಂಸ್ಕೃತಿ ನಾಶ ಆಯಿತು ಅಂದ್ರೆ ಈ ದೇಶ ವ್ಯವಸ್ಥೆ ಉಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಂಸ್ಕಾರ ಹೋದ್ರೆ ಮಾತ್ರ ಸಮಾಜ ಉಳಿತದೆ. ಅದಕ್ಕೆ ಮಹಾತ್ಮರು ಎಲ್ಲಿದಾರೋ ಅಲ್ಲಿ ದರ್ಶನಕ್ಕೆ ಹೋಗ್ರಿ, ಕುಂದ್ರಿ, ಮಠಗಳ ಸಂಪರ್ಕ ಕಳ್ಕೋಬೇಡ್ರಿ. ಮಠಗಳಿಗೆ ಬರ್ರಿ, ಒಂದು ತಾಸು ಕುಂದ್ರಿ, ಗುರುಗಳ ಜೊತೆ ಚರ್ಚೆ ಮಾಡ್ರಿ. ಆ ಮಗು ಬದಲಾವಣೆ ಆಗ್ತದೆ. ನಾನು ಅನೇಕ ಸಾರಿ ಹೇಳಿದ್ದೀನಿ. ಅದಕ್ಕೆ ನೀವು ಒಂದು ಟೈಮ್ ಟೇಬಲ್ ಹಾಕೊಂಡು, ನಮ್ಮ ಶಾಸ್ತ್ರಿಗಳು ಪಂಡಿತೋತ್ತಮರಿದ್ದಾರೆ, ವಿದ್ವಾಂಸರಿದ್ದಾರೆ, ಅವ್ರ ಪ್ರವಚನವನ್ನ ಬಹಳ ಶ್ರದ್ಧೆಯಿಂದ ಕೇಳ್ರಿ ಅಂತ ಹೇಳಿ, ನಾನು ಮತ್ತೆ ಸಮಯ ಬಂದಾಗ ಮಂಗಲಕ್ಕೆ ಬರ್ತೀನಿ ಅನ್ನುವಂಥ ಮಾತು ಹೇಳಿ ನನ್ನನ್ನು ವೇದಿಕೆಗೆ ಕರೆಸಿ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೆ ಅಭಿವಂದಿಸಿ ನನ್ನ 2 ಆಶೀರ್ವಚನಕ್ಕೆ ವಿರಾಮ ಕೊಡ್ತೇನೆ. ಇವತ್ತಿನ ಪ್ರಥಮ ದಿನದ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ಮಹಾಪುರಾಣದ ಪೂಜಾ ಸೇವೆಯನ್ನ, ನಮ್ಮೆಲ್ಲರ ಮಹಾಪ್ರಸಾದ ವ್ಯವಸ್ಥೆಯನ್ನ ಈ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಷಡಕ್ಷರಿ ಸ್ವಾಮಿಗಳವರು 1ನೇ ದಿವಸ ನಮ್ಮ ಮನೆಗೆ ಇರಲಿ ಪೂಜೆ ಅಂದ್ರೆ, ಅವ್ರ ಪೂಜೆ ಕುಂತಿದ್ದು ಅವ್ರ ಮನೆಗೆ ನಾವು ಹೋದಿರಿ. ಗೌಡ್ರ ಅವ್ರ ಕೈಯಾಗ ಸಿದ್ಧಲಿಂಗ ಜಗದ್ಗುರು ಪುರಾಣ ಕೊಟ್ಟುಬಿಟ್ಟು ನಾವು, ನೀವ ಪೂಜೆ ಮಾಡಿ ನೀವ ಮಂಗಳಾರತಿ ಅಂತ ಹೊರ ಬಂದ್ಬಿಡ್ರಿ ಅಂದಿನ. ಮತ್ತೆ ನಾವು ಮಂಗಳಾರತಿ ಅವ್ರ ಮಂಗಳಾರತಿ ಮತ್ತೆ ಲೇಟ್ ಆಗ್ತೈತಿ ಅಂತ ಹೇಳಿ ಅವರ ಮನೆಯಲ್ಲಿ ಇವತ್ತಿನ ನಮ್ಮ ಎಲ್ಲ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ಅವರ ಮನೆತನಕ್ಕೆ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಇರಲಿ ಅಂತ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ತಾವೆಲ್ಲ ಅಭಿವಂದಿಸಬೇಕು. ಇವತ್ತಿನ ದಿವಸ ಎಮ್ಮಿಗನೂರಿನ ಪರಮ ಪೂಜ್ಯರು ಬಹಳ ನಿರರ್ಗಳವಾಗಿ ಅವರ ಮಾತುಗಳು ಹೆಂಗಂದ್ರೆ ಕೇಳಬೇಕು 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 ಅನ್ನೋ ಹಂಗ ಅಷ್ಟು ಅದ್ಭುತವಾಗಿ ಆಳವಾಗಿ ನಮ್ಮ ಬದುಕನ್ನೇ ಅವ್ರ ಜೊತೆ ಎಳ್ಕೊಂಡು ಹೋಗಿರ್ತಾರೆ. ಅಷ್ಟು ಲೀಲಾಜಾಲವಾಗಿ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಿದ ಪರಮ ಪೂಜ್ಯರ ಶ್ರೀಪಾದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ ಭಕ್ತಿಯ ನಮನಗಳನ್ನು ಸಮರ್ಪಿಸಬೇಕು. ಕುಡುತಿನಿಯಿಂದ ಆಗಮಿಸಿರುವಂತ ಶ್ರೀ ಪಲ್ಲೇದ ಗುರುಬಸವರಾಜ್ ಇವರು ನಮ್ಮೆಲ್ಲ ಕಲಾವಿದರಿಗೆ ಇರುವರಿಗೂ ಗುರು ಕಾಣಿಕೆಯಾಗಿ ನನಗೂ ಸಹಿತ 51 ರೂಪಾಯಿಯನ್ನು ಕೊಟ್ಟಿದ್ದಾರೆ. ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಕಾಣಿಕೆ ಕೊಟ್ಟ ಎಲ್ಲ ಸದ್ಭಕ್ತರ ಹೆಸರುಗಳನ್ನ ಅವರು ಓದಿ ಹೇಳ್ತಾರೆ. ಆ ನಂತರ ಈ ಪ್ರವಚನಕ್ಕೆ ಮಹಾಮಂಗಲ ನಡೀತದೆ. ತಾವೆಲ್ಲ ಶಾಂತ ರೀತಿಯಿಂದ ಆ ಕಾರ್ಯಕ್ರಮವನ್ನ ಮಾಡಬೇಕು. ಹೇಳಿ ಸರ್. ಪ್ರಥಮ ದಿನದ
ಈ ಒಂದು ಪುಣ್ಯ ಕಾರ್ಯಕ್ಕೆ ಸಿದ್ಧಲಿಂಗೇಶ್ವರ 90ನೇ ವರ್ಷದ ಪುಣ್ಯಾರಾಧನೆಗೆ ಬಳ್ಳಾರಿ ನಗರದ ವಿರೂಪಾಕ್ಷಯ್ಯ ಸ್ವಾಮಿಯವರು 201 ರೂಪಾಯಿಗಳನ್ನು, ಅರಸನೂರಿನ ವಿಶ್ವನಾಥ ಗಾಂಧಿನಗರ ಬಳ್ಳಾರಿಯವರು 50 ರೂಪಾಯಿಗಳನ್ನು, ಶ್ರೀಮತಿ ಅಂಪಮ್ಮ ಬಸವೇಶ್ವರನಗರ ಬಳ್ಳಾರಿಯವರು 1001 ರೂಪಾಯಿಗಳನ್ನು, ಶ್ರೀಮತಿ ಶೈಲಜಾ ಪ್ರಭಯ್ಯ ಬಸವೇಶ್ವರನಗರ ಬಳ್ಳಾರಿಯವರು 500 ರೂಪಾಯಿಗಳನ್ನು, ಶ್ರೀ HV ರುದ್ರಗೌಡ ನೆಹರು ಕಾಲೋನಿ ಬಳ್ಳಾರಿಯವರು 500 ರೂಪಾಯಿಗಳನ್ನು, ಶ್ರೀ ಸಾತ್ವಿಕ್ ಗೌಡ ಬಸವೇಶ್ವರನಗರ ಬಳ್ಳಾರಿಯವರು 121 ರೂಪಾಯಿಗಳನ್ನು ಹಾಗೂ ಶ್ರೀಮತಿ ಪಾರ್ವತಮ್ಮ ಶ್ರೀ ಷಡಕ್ಷರಗೌಡ ಯರಂಗಳಿಯವರು 1000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ಭಗವತ್ಪಾದರವರು ಅವರ ಕುಟುಂಬದವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಅವರಿಗೆ ಸನ್ಮಂಗಳವನ್ನು ಮಾಡಲಿ ಅಂತೇಳಿ ಆಶಿಸ್ತಾ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶಟಸ್ಥಳ ಬ್ರಹ್ಮ ವಾಮದೇವ ಮಹಂತ ಶಿವಾಚಾರ್ಯ ಸ್ವಾಮಿಗಳು ಎಮ್ಮಿಗನೂರು ಇವರ ಆಶೀರ್ವಾದವನ್ನು ತಾವೆಲ್ಲರೂ ಕೇಳಿದ್ದೀರಾ. ಮನಸ್ಸು ಸ್ವಚ್ಛಗೊಳ್ಳಬೇಕಂದ್ರೆ ಮಹಾತ್ಮರ ಪುರಾಣಗಳನ್ನು ತಾವೆಲ್ಲ ಕೇಳಬೇಕು ಎನ್ನುವ ಮಾತನ್ನು ಹೇಳಿದಂತೆ ತಾವೆಲ್ಲರೂ ಪ್ರತಿದಿನ ಬೆಳಿಗ್ಗೆ ಸಂಜೆ 6 ಗಂಟೆಗೆ ಆಗಮಿಸಿ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಈ ದಿನದ ಮಂಗಳವನ್ನ ಆಡಲಿದ್ದಾರೆ. ಯಾರಾದರೂ ಒಬ್ಬರು ಶ್ರೀಮತಿ ಅವರು ವೇದಿಕೆಗೆ ಬಂದು ಕಳಸವನ್ನ ಹಿಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸುಮಾರೆಡ್ಡಿ ಮೇಡಮ್ ಅವರು ಬನ್ರಿ. ಎಲ್ಲರೂ ಎದ್ದು ನಿಂತುಕೊಂಡು ಸನ್ನಿಧಿಗೆ ಮಹಾಮಂಗಳಾರತಿಯನ್ನು ನಾವು ನೀವೆಲ್ಲ ಪಾಡೋಣ. ಬನ್ನಿ. ಎತ್ತುವೆನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ ಎತ್ತುವೆನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ ಪರಶಿವ ಪಂಚಾಶಯಗಳುದಿಸಿ ಪರಮತವನು ಜಯಿಸಿ ಪರಿಪೂತವೆನಿಸಿದ ಶಿವಮತವನು ನೆಲೆಗೊಳಿಸಿದ ಪೂಜನಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ ಅಂಗಲಿಂಗಗಳ ತತ್ವವ ಬೋಧಿಸಿ ವಿರತಿ ಸಮೋಹಕ್ಕೆ ಲಿಂಗಾನಂದದ ಲಿಂಗದೊಳಗಿನ ಮಹಿಮಾ ಪೂಜೆಗೆ, ಗುರು ಪಂಚಾಚಾರ್ಯರಿಗೆ ಎತ್ತುವೆನಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ, ಗುರು ಪಂಚಾಚಾರ್ಯರಿಗೆ ಪಾವನ ಪರತರ ಜಂಗಮರಿಗೆ ಗುರು ಸಾರ್ವಭೌಮರಿಗೆ ಕವಿ ಶ್ರೀ ಹರೀಶ್ವರ ಹೃದಯ ಕಮಲವನ್ನು ನೆಲೆಸಿದ ಪೂಜೆಗೆ, ಗುರು ಪಂಚಾಚಾರ್ಯರಿಗೆ ಪಂಚಾಚಾರ್ಯರಿಗೆ ಹರ ಓಂ ವಿಶ್ವನಾಮರ ಪ್ರಭ್ಯ ದೇವಿ ಸರ್ವಮಂಗಲ ತ್ರಯೋ ಸಂಸ್ಕೃಣಾರ್ಥಂ ತಾಂ ಸರ್ವತೋ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಶಿವರ ಹರ ಮಹಾದೇವ. जगद्गुरु पंचाचार्येश्वर महाराज की जय, जगद्गुरु सिद्धलिंगेश्वर महाराज की जय, संगमेश्वर महाराज की जय, गुरु कुमार पंचाक्षर पुट्टराजेश्वर महाराज की जय. मंगलम जय नमः पार्वती पते शिवर हर महादेव देव.